ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ತ್ಯಾಗದ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಆ ತ್ಯಾಗದಲ್ಲಿ ಇರುವಂತಹ 3 ವಿಧ: ಸಾತ್ವಿಕವಾದ ತ್ಯಾಗ, ರಾಜಸವಾದ ತ್ಯಾಗ, ತಾಮಸವಾದ ತ್ಯಾಗ. ಈ 3 ತ್ಯಾಗಗಳ ಬಗ್ಗೆ ತಿಳಿಸ್ತಾ ವಿಶೇಷವಾಗಿ ಸಾತ್ವಿಕವಾದ ತ್ಯಾಗ ಅಂತ ಹೇಳಿದರೆ, ನಾವು ಯಾವ ಕರ್ಮವನ್ನು ಇಲ್ಲಿ ಮಾಡಬೇಕಾಗಿದೆಯೋ ಅಂತೇಳಿದರೆ ವಿಹಿತವಾದ ಕರ್ಮ, ನನ್ನ ಡ್ಯೂಟಿ ಅಂದರೆ ಪ್ರತಿಯೊಬ್ಬರಿಗೂ ಅವರ ವರ್ಣ ಆಶ್ರಮಕ್ಕೆ ಯಾವ ಒಂದು ಕರ್ಮ ಹೇಳಿದೆ ಶಾಸ್ತ್ರದಲ್ಲಿ ಅದನ್ನು ಮಾಡ್ತಾ ಅದರಲ್ಲಿ ಒಂದು ಮಮಕಾರವನ್ನು ಬಿಡುವಂಥದ್ದು. ಅಂದರೆ ನಾನೇ ಮಾಡ್ತಾ ಇದ್ದೇನೆ ಅನ್ನುವುದನ್ನು ಬಿಟ್ಟು ದೇವರು ಮಾಡಿಸಿದ್ದನ್ನು ನಾನು ಮಾಡ್ತಾ ಇದ್ದೇನೆ ಆ ರೀತಿ ತಿಳ್ಕೊಳ್ಳುವಂಥದ್ದು. ಮಮಕಾರವನ್ನು ಬಿಡುವಂಥದ್ದು, ನಂದು 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 ಅಂತ. ಹಾಗೆಯೇ ಫಲದ ಆಕಾಂಕ್ಷೆಯನ್ನು ಬಿಡುವಂಥದ್ದು. ಅಂದರೆ ಇದು ತ್ಯಾಗ. ಮಮಕಾರದ ತ್ಯಾಗ, ಅಹಂಕಾರದ ತ್ಯಾಗ, ಫಲದ ತ್ಯಾಗ, ಇದು ಮುಖ್ಯವಾಗಿ ಬೇಕಾದದ್ದು. ಇದು ಸಾತ್ವಿಕವಾದ ತ್ಯಾಗ ಅಂತ ಕರೆಯಲ್ಪಡುತ್ತದೆ ಎಂದು ಕೃಷ್ಣ ಹೇಳುತ್ತಾ, ಈ ಸಾತ್ವಿಕವಾದ ತ್ಯಾಗವನ್ನು ಯಾರು ಮಾಡ್ತಾರೆ ಅಂಥ ವ್ಯಕ್ತಿಗಳಲ್ಲಿ ಇನ್ನೂ ವೈಶಿಷ್ಟ್ಯ ಇರ್ತದೆ ಅಂತ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಏನಂದರೆ, ನದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇ ನಾನುಷಜ್ಜತೆ ತ್ಯಾಗಿ ಸತ್ವ ಸಮಾವಿಷ್ಟು ಮೇಧಾವಿ ಛಿನ್ನ ಸಂಶಯ. ಮೊದಲೇ ತ್ಯಾಗಿ, ತ್ಯಾಗವನ್ನು ಮಾಡುವವನು ಅಂದರೆ ತ್ಯಾಗಿ ಅಂತ ಹೇಳಿದ್ರೇ ಬಿಡುವವನು. ಅದರಿಂದಾಗಿ ಅವನು ನದ್ವೇಷ್ಟಿ ಅಕುಶಲಂ ಕರ್ಮ, ತನಗೆ ಯಾವುದು ವಿಹಿತವಾದ ಕರ್ಮ ಇದೆಯೋ, ತಾನು ಮಾಡಲೇಬೇಕಾದ ಕರ್ಮ ಇದೆಯೋ ಆ ಕರ್ಮದ ಬಗ್ಗೆ, ಆ ಕೆಲಸದ ಬಗ್ಗೆ ಅವನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋಲ್ಲ. ಅಂದರೆ ಅಕುಶಲಂ ಕರ್ಮ. ಅಕುಶಲಂ ಕರ್ಮ ಅಂತ ಹೇಳಿದರೆ ಅದು ಮೇಲ್ನೋಟಕ್ಕೆ ಇವಾಗ ನಮಗೆ ಕಷ್ಟ ತಂದು ಕೊಡುತ್ತದೆ. ಅದನ್ನು ಮಾಡಬೇಕಾದ್ರೆ ಕಷ್ಟ ಇದೆ, ಸುಖ ಇಲ್ಲ. ಈಗ ಮಾಡಬೇಕಾದ್ರೆ ಇವಾಗ ಏನೂ ಸುಖ ಇಲ್ಲ, ಕಷ್ಟ ಬೇರೆ ಇದೆ. ಹಾಗಂತ ಹೇಳಿ ಅದನ್ನು ದ್ವೇಷ ಮಾಡೋಲ್ಲ, ಬೇಡಪ್ಪ ಇದನ್ನು ನಾನು ಮಾಡಲ್ಲ ಅಂತ ಹೇಳಲ್ಲ. ಮತ್ತೇನು ಅಂತ ಹೇಳಿದರೆ, ಇದು ನನ್ನ ಡ್ಯೂಟಿ, ನನ್ನ ಕರ್ತವ್ಯ, ಆದ್ದರಿಂದಾಗಿ ನಾನು ಇದನ್ನು ನಿಭಾಯಿಸ್ತೇನೆ. ಯಾಕಂತೇಳಿದರೆ ಸೈನ್ಯದಲ್ಲಿರುವಂತಹ ಸೈನಿಕನ ಹಾಗೆ. ಸೈನಿಕ ತಾನು ಹಿಮಾಲಯ ಪರ್ವತಗಳಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಬೇಕಾದ್ರೆ, ಅಯ್ಯೋ ಇಲ್ಲಿ ಚಳಿ ಇದೆ, ಆಹಾರ ಸಿಗುವುದಿಲ್ಲ, ಬೆಟ್ಟಗಳು ಕಡಿದಾಗಿದೆ, ಅದಕ್ಕೆ ನಾನು ಕೆಲಸ ಮಾಡೋದಿಲ್ಲ ಅಂತ ವಾಪಸ್ ಬರುವುದಿಲ್ಲ. ಮತ್ತೇನು ಅಂದರೆ, ಇದು ನನ್ನ ಕರ್ತವ್ಯ. ನನ್ನ ಕರ್ತವ್ಯವನ್ನು ನಾನು ಜೀವನದ ಕೊನೆ ಉಸಿರಿರುವ ತನಕವೂ ಮಾಡಲೇಬೇಕು. ಇಲ್ಲಿ ಅದೇ ರೀತಿ ಸಾಧನೆ ಅಂತ ಹೇಳಿದರೆ ಹಾಗೇನೆ. ಅದಕ್ಕೆ ಯಾರು ಸಾತ್ವಿಕವಾದ ತ್ಯಾಗ ಉಳ್ಳವನಾಗಿರ್ತಾನೆ ಅವನು ಸುಖ ಭೋಗಗಳನ್ನು ತ್ಯಾಗ ಮಾಡ್ತಾನೆ. ಅವನು ಅದು ಕೂಡ ಮುಖ್ಯವಾದದ್ದು. ಅದಕ್ಕೋಸ್ಕರ ಅವನು ಅಯ್ಯೋ ಕಷ್ಟ ಆಗತ್ತೆ ಅಂತ ಬಿಡೋಲ್ಲ, ಇವಾಗ ಸುಖ ಇಲ್ಲ ಅಂತ ಬಿಡೋಲ್ಲ. ಅಷ್ಟು ಮಾತ್ರ ಅಲ್ಲ, ಕುಶಲೇ ನಾನು ಷಜ್ಜತೆ. ಕುಶಲ ಅಂತ ಹೇಳಿದರೆ ಪೂರ್ವಾರ್ಜಿತ ಪುಣ್ಯ. ಅಂದರೆ ನಾವೇನು ಪೂರ್ವಾರ್ಜಿತ ಪುಣ್ಯ ಅದನ್ನು ಲಕ್ ಅಂತ ಹೇಳ್ತೇವೆ, ಅದೃಷ್ಟ. ಅದೃಷ್ಟದಲ್ಲಿ ಅವನು ಯಾವತ್ತೂ ನಂಬಿಕೊಂಡಿರೋಲ್ಲ, ಅದೃಷ್ಟವನ್ನು ನಂಬಿಕೊಂಡಿರೋಲ್ಲ, ಲಕ್ಕನ್ನು ನಂಬಿಕೊಂಡಿರೋಲ್ಲ. ಅದಕ್ಕೋಸ್ಕರ ತಾನು ಏನು ಮಾಡಬೇಕಾದ್ರೂ ಒಂದು ಭರವಸೆಯನ್ನು ಇಟ್ಕೊಳ್ಳೋದು. ಅಯ್ಯೋ ನನಗೆ ಇವಾಗಾದರೂ ಚೂರು ಖುಷಿ ಸಿಗತ್ತೇನೋ, ಏನೋ ನನ್ನ ಹಿಂದಿನ ಪುಣ್ಯ ಇತ್ತು ಅಂತ ಹೇಳಿದರೆ ಸಿಗತ್ತೇನೋ ಅಂದರೆ ಆ ಭರವಸೆಗಳನ್ನು ಇಟ್ಕೊಳ್ಳಲ್ಲ ಅವನು. ತಾನು ತನಗೆ ವಿಹಿತವಾದ ಕರ್ಮವನ್ನು ಮಾಡಬೇಕಾದ್ರೆ ಇವಾಗ ಕಷ್ಟ ಆಗ್ತಾ ಇದೆ ಅಂತ ಎಣಿಸೋಲ್ಲ ಅವನು. ಇವಾಗ ಸುಖ ಇಲ್ಲ ಗೊತ್ತವನಿಗೆ ಮೊದಲೇ ಗೊತ್ತು, ಆ ಕರ್ಮ ಕಿಳಿಬೇಕಾದ್ರೆ ಗೊತ್ತು ಇಲ್ಲಿ ಸುಖ ಇಲ್ಲ, ಕಷ್ಟ ಇದೆ, ಆದರೆ ನನಗೆ ವಿಹಿತವಾದ ಕರ್ಮ. ಹಾಗಂತ ಅದರ ಮಧ್ಯದಲ್ಲಿ ಬೈ ಚಾನ್ಸ್ ನನಗೇನಾದರೂ ಒಂದು ಸುಖ ಸಿಕ್ಕಿಬಿಟ್ರೆ, ಅದೃಷ್ಟವಶಾತ್ ಸಿಕ್ಕಿಬಿಟ್ರೆ ಅಂಥ ಭರವಸೆಯನ್ನು ಇಟ್ಕೊಳ್ಳಲ್ಲ ಅವನು. ಯಾಕಂದರೆ ಅವನು ತ್ಯಾಗಿ, ಅವನು ಅಂದರೆ ತ್ಯಾಗವನ್ನು ಮಾಡಿದವನು ಅವನು. ಅದರಿಂದಾಗಿಯೇ ಒಬ್ಬ ತ್ಯಾಗಿಯಾದವನು ಅಂದರೆ ಇಂಥ ತ್ಯಾಗ ಮನೋಭಾವನೆ ಉಳ್ಳವನು ಯಾವ ರೀತಿ ಇರ್ತಾನೆ ಅಂದರೆ ಸತ್ವ ಸಮಾವಿಷ್ಟ ಮೇಧಾವಿ ಛಿನ್ನ ಸಂಶಯ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಸಾಮಾನ್ಯವಾಗಿ ಈ ರೀತಿಯ ಒಂದು ತ್ಯಾಗ ಮನೋಭಾವನೆ ಬರುವುದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಅಂತ ಹೇಳಿದರೆ ಕಷ್ಟ ಆಯಿತು ಅಂತ ಹೇಳಿದರೆ ಲೆಕ್ಕಿಸದೆ ತಾನು ಅದರಲ್ಲಿ ತೊಡಗಿಕೊಂಡಿರುವಂಥದ್ದು. ಇಲ್ಲಿ ಸುಖ ಸಿಗುತ್ತದೆ ಅನ್ನೋ ಭರವಸೆಯೇ ಇಲ್ಲ. ಹಾಗಿದ್ದರೂ ಕೂಡ ಇದು ನನ್ನ ಪಾಲಿನ ಕರ್ತವ್ಯ, ನನಗೆ ಮುಂದೆ ಸುಖ ಸಿಕ್ಕೇ ಸಿಗತ್ತೆ ಅಂತ ಹೇಳಿ ತಾನು ಯಾವತ್ತೂ ಕೂಡ ಮುಂದೆ ಅಂತ ಹೇಳಿದರೆ ಅವನಿಗೆ ಮುಖ್ಯವಾಗಿ ಯಾವುದು ಬೇಕಾಗಿದೆ ಅಂತ ಹೇಳಿದರೆ ಭಗವಂತನ ಅನುಗ್ರಹ ಬೇಕಾಗಿದೆ. ಭಗವಂತನ ಅನುಗ್ರಹದಿಂದಾಗಿ ನಾನು ಸುಖ ಪಡ್ತೇನೆ, ಮುಂದೆ ನನಗೆ ಶಾಶ್ವತವಾದ ಸುಖ ಸಿಗುತ್ತೆ. ಆ ಭರವಸೆಯನ್ನು ಇಟ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಈಗ ಅವನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋಲ್ಲ.
ಯಾವತ್ತೂ ಕೂಡ ಅಷ್ಟೇ, ನನಗೆ ದೇವರ ಅನುಗ್ರಹ ಆಗಬೇಕು, ಅಷ್ಟೇ ಮುಖ್ಯವಾಗಿರ್ತದೆ ಅವನಿಗೆ. ಅದಕ್ಕೋಸ್ಕರ ಇಂತಹ ಒಂದು ಮನೋಭಾವನೆ ಅವನಲ್ಲಿರಬೇಕು. ಅಂದರೆ ಇದು ಗಟ್ಟಿಯಾದ ಮನೋಭಾವನೆ. ಅದಕ್ಕೆ ಹೇಳ್ತಾನೆ ಮೇಧಾವಿ, ಅವನು ದೊಡ್ಡ ಜ್ಞಾನಿಯಾಗಿರ್ತಾನವನು. ಅಂದರೆ ಜ್ಞಾನಿಯಾದವನಿಗೆ ಮಾತ್ರ ಇಂಥ ಒಂದು ತ್ಯಾಗ ಸಾಧ್ಯವಾಗುತ್ತೆ ಅವನಿಗೆ. ಮೇಧಾವಿ ಅಂದರೆ ತಾನು ಬರೀ ಓದಿದವನು ಮಾತ್ರ ಅಲ್ಲ, ಓದಿದ್ದನ್ನು ಒಳಗೆ ತಿಳ್ಕೊಂಡಿದ್ದಾನೆ, ನೆನಪಿನಲ್ಲಿ ಇಟ್ಟುಕೊಂಡಿದ್ದಾನೆ. ನೋಡಿ, ಯಾವತ್ತೂ ನಾವು ಏನು ಕೇಳುತ್ತೇವೆ ಅದು ಮುಖ್ಯ ಅಲ್ಲ, ಏನು ಹೇಳುತ್ತೇವೆ ಅದು ಮುಖ್ಯ ಅಲ್ಲ, ಮತ್ತು ಏನು ಅಧ್ಯಯನ ಮಾಡ್ತೇವೆ ಅದು ಮುಖ್ಯ ಅಲ್ಲ, ಮತ್ತು ನಾವು ಕೇಳಿದ್ದು ಅಧ್ಯಯನ ಮಾಡಿದ್ದು ಎಷ್ಟು ಒಳಗೆ ನೆನಪಿನಲ್ಲಿ ಉಳಿದಿರ್ತದೆ ಅದು ಮುಖ್ಯ. ಆ ನೆನಪಿನಲ್ಲಿ ಉಳಿದದ್ದೇ ನಮಗೆ ಯಾವ ಸಂದರ್ಭದಲ್ಲಿ ನೆನಪಾಗಬೇಕು ಅವಾಗ ನೆನಪಾಗಬೇಕು. ಆವಾಗ ಮಾತ್ರ ನಾವು ಓದಿದ್ದು, ಕೇಳಿದ್ದು, ಅಧ್ಯಯನ ಮಾಡಿದ್ದೆಲ್ಲವೂ ಸಾರ್ಥಕ ಆಗುತ್ತೆ. ಅದಕ್ಕೋಸ್ಕರ ಮೇಧಾವಿ, ಮೇಧಾಶಕ್ತಿ ಅಂತ ಹೇಳಿದ್ರೆ ನೆನಪಿನ ಶಕ್ತಿ ಬಹಳ ಉಳ್ಳವನು, ಜ್ಞಾನಿ, ಅವನು ತತ್ವಜ್ಞಾನಿ ಆಗಿರ್ತಾನೆ. ಆ ಕಾರಣದಿಂದಲೇ ಅವನು ತತ್ವಜ್ಞಾನಿ ಆಗಿರುವುದರಿಂದಲೇ ದೇವರ ಬಗ್ಗೆ ಸರಿಯಾಗಿ, ಧರ್ಮದ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರುವುದರಿಂದಲೇ ಚಿನ್ನ ಸಂಶಯ. ಅವನಿಗೆ ಧರ್ಮದ ವಿಷಯದಲ್ಲಿ ಸಂಶಯ ಇಲ್ಲ, ದೇವರ ವಿಷಯದಲ್ಲಿ ಸಂಶಯ ಇಲ್ಲ, ಅವನಿಗೆ ಡೌಟ್ ಇಲ್ಲ ಅಂತ ಹೇಳಿದರೆ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲದೇ ಇದ್ದರೆ ಅವನಿಗೆ ಒಂದೊಮ್ಮೆ ಸ್ವಲ್ಪನಾದರೂ ಸಂಶಯ ಇತ್ತು ಅಂತ ಹೇಳಿದರೆ ಅವನು ಕಷ್ಟವನ್ನು ಎದುರಿಸ್ಲಿಕ್ಕೆ ತಯಾರಾಗೋಲ್ಲ ಅವನು. ಯಾಕಂದರೆ ಹೌದು, ಇಲ್ಲಿ ಇಷ್ಟು ಕಷ್ಟಪಡ್ತಾ ಇದ್ದೇನೆ, ಇಲ್ಲಂತೂ ಸುಖ ಇಲ್ಲ, ಇನ್ನು ಮುಂದೆ ಆದರೂ ಸುಖ ಸಿಗುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ನಾನು ಇವಾಗ ಕಷ್ಟಪಟ್ಕೊಂಡು ಕೂತ್ಕೊಳ್ಬೇಕು? ಬೇಡವೇ ಬೇಡ, ಮುಂದೆ ಸುಖ ಸಿಗುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ, ಈಗಂತೂ ಸುಖ ಸಿಗ್ತಾ ಇಲ್ಲ, ಅದಕ್ಕೆ ಬೇಡವೇ ಬೇಡ ಅಂತ ಹೇಳಿ ತಾನು ಡೌಟ್ ಇತ್ತು ಅಂತ ಹೇಳಿದ್ರೆ ತೊಡಗುವುದೇ ಇಲ್ಲ. ಇವನಿಗೆ ಹಾಗಲ್ಲ, ಚಿನ್ನ ಸಂಶಯ ಅಂತ ಹೇಳಿದ್ರೆ ಸಂಶಯವನ್ನು ಕಳೆದುಕೊಂಡವನು ಅಂತೇಳಿದರೆ ಖಚಿತವಾದ ನಿಲುವುಳ್ಳವನು, ಡೌಟ್ ಇಲ್ಲ ಅವನಿಗೆ. ಇಲ್ಲ, ನನ್ನ ಪಾಲಿನ ಕರ್ತವ್ಯವನ್ನು ನಾನು ಮಾಡಿದೆ ಅಂತ ಹೇಳಿದರೆ ದೇವರು ನನಗೆ ಅನುಗ್ರಹವನ್ನು ಮಾಡೇ ಮಾಡ್ತಾನೆ. ಯಾಕಂದರೆ ನದೇವ ತೋಷಣಂ ವೃಥ ಅಂತ, ನಾವು ದೇವರನ್ನು ಒಲಿಸಿಕೊಂಡ್ರೆ, ದೇವರ ಪ್ರೀತಿಗಾಗಿ ನಾನು ಏನು ಮಾಡಬೇಕು ಅದನ್ನು ಮಾಡಿದರೆ ಖಂಡಿತವಾಗಿ ದೇವರ ಅನುಗ್ರಹ ಮಾಡೇ ಮಾಡ್ತಾನೆ. ಈ ಖಚಿತವಾದ ನಿಲುವು ಅವನಿಗಿದೆ. ಈ ರೀತಿ ನಿಲುವು ಇರುವುದರಿಂದಲೇ ಅವನು ಆ ಮಾರ್ಗದಲ್ಲಿ ಕಷ್ಟವನ್ನು ಎಣಿಸದೆ ಮುಂದೆ ಸಾಗುತ್ತಾ ಇದ್ದಾನೆ. ನೋಡಿ, ಯಾಕಂದರೆ ಈ ತ್ಯಾಗ ಬಹಳ ಮುಖ್ಯವಾಗಬೇಕು. ನಾವು ದೇವರ ಮಾರ್ಗದಲ್ಲಿ ಸಾಗಬೇಕಾದರೆ, ಧರ್ಮದ ಮಾರ್ಗದಲ್ಲಿ ಸಾಗಬೇಕಾದರೆ ಮೊದಲು ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ಅಂತ ಕೃಷ್ಣ ಮುಂದೆ ಹೇಳ್ತಾನೆ. ನಿಜವಾದ ಸಾತ್ವಿಕವಾದ ಸುಖ ಹೇಗಿರುತ್ತೆ ಅಂತ ಹೇಳಿದ್ರೆ ಮೊದಲು ವಿಷದಂತಿರ್ತದೆ. ಅಂದರೆ ಮೊದಲು ತುಂಬ ಕಷ್ಟಪಡಬೇಕಾಗ್ತದೆ. ಇವಾಗ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ರ್ಯಾಂಕ್ ಬರ್ತಾನೆ ಅಂತ ಹೇಳಿದರೆ ಅವನು ಇಡೀ ವರ್ಷ ಸುಖವಾಗಿ ಕಳೀಲಿಲ್ಲ, ಅವನು ಮತ್ತು ಇಡೀ ವರ್ಷ ಕಷ್ಟಪಟ್ಟಿದ್ದಾನೆ. ಇಡೀ ವರ್ಷ ತಾನು ಸುಖವನ್ನು ಅಂದರೆ ಕಷ್ಟವನ್ನು ಎಣಿಸದೆ ಚೆನ್ನಾಗಿ ಓದೋದ್ರಿಂದ, ಹಗಲು ರಾತ್ರಿ ಓದಿದ್ದರಿಂದ, ತಾನು ಅಧ್ಯಯನ ಮಾಡಿದ್ದರಿಂದಾಗಿ ಕಡೆಗೆ ಅವನು ರ್ಯಾಂಕನ್ನು ಪಡೆದ. ಹೊರತು ಮೊದಲೇ ಅಯ್ಯೋ ಕಷ್ಟ ಆಗತ್ತಪ್ಪ, ಇಷ್ಟೊತ್ತು ಓದಬೇಕಲ್ವಾ, ಇಷ್ಟೆಲ್ಲ ಮಾಡಬೇಕಲ್ಲ, ಅಯ್ಯೋ ನನ್ನ ಕೈಲಿ ಆಗೋಲ್ಲ ಅಂತ ಕಷ್ಟ ಅಂತ ಎಣಿಸಿ ಕೂತಿದ್ರೆ ಅವನಿಗೆ ಆಗ್ತಾ ಇರಲಿಲ್ಲ. ಹಾಗೆಯೇ ಇಲ್ಲಿಯೂ ಕೂಡ ಸಾಧನೆಗೆ ತೊಡಗಿದವನು ನಿಜವಾದ ತ್ಯಾಗಿ. ಯಾಕಂತ ಹೇಳಿದ್ರೆ ಅವನ ಕಷ್ಟವನ್ನು ಎಣಿಸುವುದಿಲ್ಲ, ಸುಖವನ್ನು ಬಯಸುವುದಂದರೆ ಇಲ್ಲಿಯ ಲೌಕಿಕ ಸುಖವನ್ನು ಬಯಸುವುದಿಲ್ಲ ಅವನು. ಮತ್ತೇನಂತ ಹೇಳಿದರೆ ಅವನು ಕೇವಲ ದೇವರನ್ನು ಬಯಸ್ತಾನವನು. ಯಾವ ರೀತಿ ಒಬ್ಬ ವಿದ್ಯಾರ್ಥಿ ನಾನು ಒಳ್ಳೆಯ ಭವಿಷ್ಯವನ್ನು ಕಂಡುಕೊಳ್ಬೇಕು, ಅದಕ್ಕಾಗಿ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಬೇಕು ಅನ್ನೋ ಒಂದೇ ಗುರಿ ಇಟ್ಟುಕೊಂಡಿರ್ತಾನೆ, ಹಾಗೆ ಇವನಿಗೆ ದೇವರು ಮಾತ್ರ ಗುರಿಯಾಗಿರ್ತಾನೆ. ದೇವರನ್ನು ನಾನು ಪಡಿಬೇಕು, ದೇವರ ಅನುಗ್ರಹವನ್ನು ಪಡಿಬೇಕು. ಅದಕ್ಕಾಗಿಯೇ ಚಿನ್ನ ಸಂಶಯ, ಯಾವುದೇ ಸಂಶಯ ಇಟ್ಕೊಳ್ಳಲ್ಲ. ಆ ಸಂಶಯವನ್ನು ಪರಿಹಾರ ಮಾಡಿಕೊಂಡಿದ್ದೇ ಜ್ಞಾನದಿಂದಾಗಿ. ಅಂದರೆ ಜ್ಞಾನ ನಮ್ಮ ಸಂಶಯವನ್ನು ಪರಿಹಾರ ಮಾಡ್ತದೆ. ಹೌದು, ಜ್ಞಾನದಲ್ಲಿ ಅವನಿಗೆ ಅಷ್ಟೂ ಆಸಕ್ತಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಆ ಜ್ಞಾನ ಗಟ್ಟಿಯಾಗಿ ಸಂಶಯವನ್ನು ಕಳೆಯುವಷ್ಟು. ಅಂದರೆ ಒಳಗೆ ಜ್ಞಾನ ಎಷ್ಟು ನಮಗೆ ಗಟ್ಟಿ ಆಗ್ತಾ ಹೋಗುತ್ತೆ, ಕನ್ಫರ್ಮ್ ಆಗ್ತಾ ಹೋಗುತ್ತೆ, ಅಷ್ಟು ಸಂಶಯಗಳು ಪರಿಹಾರ ಆಗ್ತಾ ಬರುತ್ತೆ. ಆ ರೀತಿ ಆಗಬೇಕು ಅಂತ ಹೇಳಿದರೆ ಅವನ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಮೂರು ಸಾತ್ವಿಕವಾಗಿರಬೇಕು. ಅದಕ್ಕೆ ಸತ್ವ ಸಮಾವಿಷ್ಟ ಅಂತ ಹೇಳ್ತಾರೆ. ಸತ್ವಗುಣದಿಂದ ಚೆನ್ನಾಗಿ ಆವೇಶಕ್ಕೊಳಗಾಗಿದ್ದಾನೆ. ಅಂದರೆ ಅವನ ಇಂದ್ರಿಯಗಳು ಸಾತ್ವಿಕ ಗುಣದಿಂದ ಕೂಡಿವೆ, ಅವನ ಮನಸ್ಸು ಸಾತ್ವಿಕ ಗುಣದಿಂದ ಕೂಡಿದೆ, ಅವನ ಬುದ್ಧಿಯು ಸಾತ್ವಿಕವಾಗಿದೆ. ಈ ರೀತಿ ಸಾತ್ವಿಕ ಗುಣದಿಂದ ಅವನು ಕೂಡಿಕೊಂಡಿರುವುದರಿಂದಲೇ
ಅವನಿಗೆ ದೇವರ ಜ್ಞಾನದಲ್ಲಿ ಅಷ್ಟೂ ಆಸಕ್ತಿ. ಎಲ್ಲಿವರೆಗೆ ಅಂದರೆ ಅದನ್ನು ತಾನು ಪಡೆದು ಅದರ ಬಗ್ಗೆ ಚಿಂತನೆ ಮಾಡಿಕೊಂಡು ಖಚಿತಪಡಿಸ್ಕೊಂಡಿದ್ದಾನೆ. ಅದರಿಂದಾಗಿಯೇ ಅವನಿಗೆ ದೇವರ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ ಸಂಶಯ ಇಲ್ಲ. ಆ ರೀತಿ ಇಲ್ಲದೇ ಇರುವುದರಿಂದಲೇ ಅವನು ನಿಜವಾದ ತ್ಯಾಗಿಯಾಗಿದ್ದಾನೆ. ಅವನು ಕಷ್ಟವನ್ನು ಎಣಿಸುವುದಿಲ್ಲ, ಇಲ್ಲಿಯ ಸುಖವನ್ನು ಬಯಸುವುದಿಲ್ಲ, ಮತ್ತು ಯಾವುದೋ ಅದೃಷ್ಟವನ್ನು ನಂಬಿಕೊಂಡು ಕೂತ್ಕೊಳ್ಳೋದಿಲ್ಲ. ತುಂಬ ಚಂದವಾದ ಮಾತನ್ನು ಹೇಳ್ತಾನೆ ಕೃಷ್ಣ. ಅಂದರೆ ಇದು ನಿಜವಾದ ತ್ಯಾಗಿಯ ಲಕ್ಷಣ. ಇಷ್ಟು ಹೇಳ್ತಾ ಇನ್ನೂ ಹೇಳ್ತಾನೆ, ನೋಡು ಅರ್ಜುನ, ತ್ಯಾಗ ಅಂತ ಹೇಳಿದ ಕೂಡಲೇ ಕರ್ಮವೇ ಬಿಟ್ಬಿಡುವುದು ಅಂತಲ್ಲ. ಯಾಕಂದರೆ ಕೆಲವರು ಆ ರೀತಿ ಹೇಳುವವರು ಇದ್ದಾರೆ. ಇವಾಗ ಸನ್ಯಾಸ, ತ್ಯಾಗ, ಸನ್ಯಾಸಿಗಳಾಗೋದು ಅಂತ ಹೇಳಿದ್ರೇನು, ತ್ಯಾಗಿಗಳಾಗೋದು ಅಂತ ಹೇಳಿದ್ರೇನು ಅಂದರೆ ಏನೂ ಕರ್ಮ ಮಾಡದೆ ಕೂತ್ಕೊಳ್ಳೋದು. ನೀವು ಯಜ್ಞ ಮಾಡಬೇಡಿ, ಪೂಜೆ ಮಾಡಬೇಡಿ, ಏನೂ ಮಾಡಬೇಡಿ, ಮತ್ತು ಬರೀ ಕಾವಿ ಬಟ್ಟೆ ತೊಟ್ಕೊಂಡು ಕೂತ್ಕೊಳ್ಳೋದು ಇಷ್ಟೇ ಅಂತ ಈ ರೀತಿ ಹೇಳುವವರು ಇದ್ದಾರೆ. ಅದನ್ನು ಕೃಷ್ಣ ಒಪ್ಪುವುದಿಲ್ಲ. ಕೃಷ್ಣ ಹೇಳಿದಾನೆ, ನಹಿ ದೇಹಭೃತ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ಸತ್ಯಾಗೀತ್ಯಭಿಧೀಯತೆ. ನೋಡು ಅರ್ಜುನ, ಎಷ್ಟು ಕರ್ಮ ಫಲತ್ಯಾಗಿ, ಯಾರು ಒಂದು ಕರ್ಮವನ್ನು ಮಾಡಿ ಕರ್ಮದ ಫಲವನ್ನು ತ್ಯಾಗ ಮಾಡ್ತಾನೆ ಅವನೇ ನಿಜವಾಗಿಯೂ ಕೂಡ ತ್ಯಾಗಿ. ಸತ್ಯಾಗಿ ಇತಿ ಅಭಿಧೀಯತೆ, ಅವನೇ ತ್ಯಾಗಿ ಅಂತ ಕರೆಯಲ್ಪಡ್ತಾನೆ ಹೊರತು ಕರ್ಮವನ್ನೇ ಬಿಡುವವನು ತ್ಯಾಗಿ ಅಲ್ಲ. ಮತ್ತೆ ಒತ್ತು ಕೊಟ್ಟು ಹೇಳ್ತಾನೆ. ಯಾಕಂತ ಹೇಳಿದ್ರೆ, ಅಯ್ಯೋ ನಾವೊಂದು ಕರ್ಮ ಮಾಡಿದ್ವು ಅಂತ ಹೇಳಿದ್ರೆ ನಮ್ಮ ಪಾಪ ಬಂದು ಅಂಟ್ಕೊಂಡ್ಬಿಡ್ತದೆ. ಇದು ಹಿಂದಿನಿಂದಲೂ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಬಂದ ಒಂದು ಸಂಶಯ, ನಾನು ಯುದ್ಧ ಮಾಡಲ್ಲ. ಯಾಕಂದರೆ ಯುದ್ಧ ಮಾಡಿದರೆ ಪಾಪ ಅಂಟ್ಕೊಂಡ್ಬಿಡ್ತದೆ. ಯಾಕಂತ ಹೇಳಿದ್ರೆ ಸಾವಿರಾರು ಜನರನ್ನು ಕೊಲ್ಲಬೇಕು, ಕೊಂದರೆ ಅವರ ಎಲ್ಲ ಪತ್ನಿಯರು ವಿಧವೆಯರಾಗ್ತಾರೆ, ಅವರನ್ನು ಯಾರ್ಯಾರೋ ಬಂದು ಆಕ್ರಮಣ ಮಾಡ್ತಾರೆ, ಆ ಪಾಪ ನಮ್ಮ ಮೇಲೆ ಬರ್ತದೆ. ಇನ್ನು ಗುರುಗಳನ್ನು ಕೊಲ್ಲೋದು, ಅಜ್ಜನನ್ನು ಕೊಲ್ಲೋದು, ಆಚಾರ್ಯರನ್ನು ಕೊಲ್ಲೋದು, ನಮ್ಮ ಬಂಧುಗಳನ್ನೇ ಕೊಲ್ಲೋದು, ಅಯ್ಯೋ ಎಂಥ ಪಾಪ ಮಾಡಲಿಕ್ಕೆ ಹೊರಟಿದ್ದೇವೆ ನಾವು. ಅದಕ್ಕೆ ಯುದ್ಧವನ್ನೇ ಮಾಡೋದಿಲ್ಲ ಅಂದರೆ ಯುದ್ಧ ಮಾಡಿದರೆ ಕರ್ಮ ನಮಗೆ ಪಾಪ ಅಂಟುಕೊಳ್ಳುತ್ತದೆ, ಈ ರೀತಿ ತಿಳ್ಕೊಂಡವರು ಇದ್ದಾರೆ. ಅದಕ್ಕೆ ಯುದ್ಧ ಮಾಡದೆ ತಪಸ್ಸಿಗೆ ಹೋಗ್ತೇನೆ ಅಂತ ಕೂತವನು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನಿಜವಾಗ್ಲೂ ಇದು ತ್ಯಾಗ ಅಲ್ಲ. ಯಾಕಂದರೆ ಯಾವುದು ತ್ಯಾಗವೋ ಅದು ನಮಗೆ ಪುಣ್ಯ ತಂದು ಕೊಡಬೇಕು. ಈ ಕರ್ಮವನ್ನೇ ಬಿಡುವುದು ತ್ಯಾಗ ಅಲ್ಲ. ಮತ್ತೇನೆಂದರೆ ಕರ್ಮ ಫಲವನ್ನು ಬಿಡುವುದು ತ್ಯಾಗ. ಯಾಕೆ ಕರ್ಮವನ್ನೇ ಬಿಡುವುದು ಯಾಕೆ ತ್ಯಾಗ ಅಲ್ಲ ಅಂತ ಹೇಳಿದ್ರೆ, ಹೌದು ಒಂದೊಮ್ಮೆ ನೀನು ಕರ್ಮ ಬಿಡ್ತೀಯ ಅಂತ ಹೇಳಿದ್ರೆ ಎಲ್ಲ ಕರ್ಮ ಬಿಟ್ಟು ಬಿಡಬೇಕು, ಏನೂ ಮಾಡಬಾರ್ದು ನೀನು. ಹಾಗಾಗುವುದಾಗಿದ್ದರೆ ನಾನು ಎಲ್ಲ ಕರ್ಮ ಬಿಟ್ಟುಬಿಡ್ತೇನೆ ಅಂತ ಹೇಳೋದು ಸರಿ. ಹಾಗಾಗುವುದಿಲ್ಲ. ಯಾಕೆಂತ ಹೇಳಿದ್ರೆ, ನಹಿ ದೇಹಭೃತ ಶಕ್ಯಂ ತ್ಯಕ್ತುಂ ಕರ್ಮಾಣಿ ಅಶೇಷತಃ. ದೇಹಭೃತ ಅಂತ ಅದಕ್ಕೆ ಹೇಳ್ತಾನೆ. ಯಾರು ಈ ದೇಹವನ್ನು ಧರಿಸಿದ್ದಾನೆ ಅಂದರೆ ಯಾರು ಬದುಕಿರುವವನಿಗೆ ಸಂಪೂರ್ಣ ಕರ್ಮ ಬಿಡ್ತೇನೆ ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ ಅಂತ ಹೇಳ್ತಾನೆ. ಯಾಕೆಂತ ಹೇಳಿದ್ರೆ ಹಿಂದೆಯೇ ಕೃಷ್ಣ ಇದಕ್ಕೆ ಸಂಬಂಧಪಟ್ಟ ಹೇಳಿದ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹವಶ ಕರ್ಮ. ನೀನು ಬದುಕಿದ್ದೀಯಾ ಅಂತ ಹೇಳಿದ್ರೆ ಏನಾದರೂ ಮಾಡ್ತಾನೆ ಇದೆಯಾ ಅಂತ ಅರ್ಥಪ್ಪ. ಏನಾದರೂ ಮಾಡ್ತಾನೆ ಇರ್ತೀಯ. ಕಡೆಗೆ ಉಸಿರಾಟನೂ ಆಡ್ತಾ ಇರಬೇಕಲ್ವ, ಯಾಕಂದ್ರೆ ಉಸಿರಾಟವೂ ಒಂದು ಕರ್ಮವೇ. ಆಹಾರ ಸ್ವೀಕಾರ ಮಾಡಬೇಕು ಬೇಡವೋ, ಇಲ್ಲರೆ ಸತ್ತು ಹೋಗ್ತೀಯಾ, ಅದು ಒಂದು ಕರ್ಮ. ಮಲಗುತ್ತೀಯ, ಒಂದು ಕರ್ಮ. ಹೇಳ್ತೀಯ, ಒಂದು ಕರ್ಮ. ಏನೂ ಬೇಡ, ಸುಮ್ಮನೆ ಕೂತಿದ್ದೇನೆ, ನಾನು ಏನೂ ಮಾಡ್ತಾ ಇಲ್ಲ ಅಂದರೆ ಮನಸ್ಸಿನಲ್ಲಿ ಏನಾದರೂ ಯೋಚನೆ ಮಾಡ್ತಾ ಇರ್ತೀಯ ತಾನೆ, ಅದು ಒಂದು ಕರ್ಮ ಅಂತ ಹೇಳಿದರೆ ಇವೆಲ್ಲವೂ ಕೂಡ ನಮಗೆ ಜೀವನದಲ್ಲಿ ಪುಣ್ಯವನ್ನು ಪಾಪವನ್ನು ತಂದುಕೊಡ್ತಾ ಇದೆ. ಹೀಗೆ ನಮ್ಮ ಬದುಕಿಗಾಗಿಯಾದರೂ ನಾವೇನಾದರೂ ಮಾಡಲೇಬೇಕಾಗತ್ತಲ್ವ. ಹಾಗಿರಬೇಕಾದ್ರೆ ನಾನು ಎಲ್ಲ ಬಿಟ್ಟು ಕೂರುತ್ತೇನೆ ಅಂತ ಹೇಳೋದು ಸಾಧ್ಯವೇ ಇಲ್ಲ. ನಾವು ಏನಾದರೂ ಮಾಡ್ತಾನೇ ಇರ್ತೇವೆ. ಎಷ್ಟೋ ಜನರಿಗೆ ಇದೇ ದೊಡ್ಡ ಸಂಶಯ ಜೀವನದಲ್ಲಿ. ಏನಂತ ಹೇಳಿದರೆ, ಅಯ್ಯೋ ನಾವೇನು ಕೆಟ್ಟದ್ದು ಮಾಡೇ ಇಲ್ವಲ್ಲ, ನಾವು ಯಾರಿಗೇನೂ ಕೆಟ್ಟದ್ದು ಮಾಡಿಲ್ಲ, ಮತ್ತು ಯಾಕೆ ದೇವರು ನಮಗೆ ಕೆಟ್ಟದ್ದು ಮಾಡ್ತಾ ಇದ್ದಾನೆ ಎನ್ನುವುದು ಅನೇಕ ಮಂದಿಯ ದೊಡ್ಡ ಪ್ರಶ್ನೆ. ಅವರ ಪ್ರಕಾರ ಏನಂದರೆ, ನಾವೇನು ಯಾರಿಗೇನೂ ಮಾಡಿಲ್ವಲ್ಲ ಅಂತ ಹೇಳಿದರೆ, ಯಾರಿಗೂ ಮೋಸ ಮಾಡಿಲ್ಲ, ಕಪಟ ಮಾಡಿಲ್ಲ, ವಂಚನೆ ಮಾಡಿಲ್ಲ, ಕಳ್ತನ ಮಾಡಿಲ್ಲ, ದರೋಡೆ ಮಾಡಿಲ್ಲ, ಇಂಥದ್ದೇನೂ ಇಲ್ಲ, ನಮ್ಮ ಪಾಡಿಗೆ ನಾವಿದ್ದೇವೆ ಅಂತ. ಆದರೆ ಅವರು ತಿಳ್ಕೊಂಡಿಲ್ಲ, ನೀವು ಕಪಟ, ಮೋಸ, ವಂಚನೆ, ದರೋಡೆ, ಸುಲಿಗೆ ಇದೇ ಮಾಡಬೇಕಾಗಿಲ್ಲ. ಮತ್ತೇನು ಅಂತ ಹೇಳಿದರೆ, ನಾನು ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಇಲ್ಲಿ ಏನು ನನ್ನ ಡ್ಯೂಟಿ ಇದೆಯೋ ಆ ಡ್ಯೂಟಿ ಮಾಡದೇ ಇದ್ದರೂ ಕೂಡ ನಿಮಗೆ ಕಷ್ಟ ಅನ್ನೋದು ಬಂದೇ ಬರ್ತದೆ. ಯಾಕೆ ಅಂತ ಹೇಳಿದ್ರೆ, ನೀವು ಹೊಟ್ಟೆ ಹೊರಿಲಿಕ್ಕೆ ಕರ್ಮ ಮಾಡ್ತಾ ಇದ್ದೀರಲ್ವಾ, ಬದುಕಲಿಕ್ಕೋಸ್ಕರ ಕರ್ಮ ಮಾಡ್ತಾ ಇದ್ದೇವಲ್ವಾ, ಈ ರೀತಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಿ. ಅದೇ ನಿಮ್ಮನ್ನು ಇಲ್ಲಿ ಹುಟ್ಟಿಸಿದ, ನಿಮಗೆ ಇಲ್ಲಿ ಕರ್ತವ್ಯವನ್ನು ವಿಧಿಸಿರುವ ದೇವರಿಗಾಗಿ ಯಾಕೆ ಮಾಡ್ತಾ ಇಲ್ಲ?
ಅಂದರೆ ಆ ದೇವರಿಗೋಸ್ಕರ ಮಾಡದೇ ಇದ್ದ ಪಕ್ಷದಲ್ಲಿ ಅವರಿಗೆ ಪನಿಷ್ಮೆಂಟ್ ಸಿಕ್ಕೇ ಸಿಗತ್ತೆ. ವಿದ್ಯಾರ್ಥಿ ಶಾಲೆಗೆ ಬರ್ತಾನೆ. ಶಾಲೆಗೆ ಬರುವಂತಹ ವಿದ್ಯಾರ್ಥಿ ಶಾಲೆಯಲ್ಲಿ ಏನು ರೂಲ್ಸ್ ಇದೆ, ಶಾಲೆಯಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಮಾಡೋದಿಲ್ಲ. ಶಾಲೆಯಲ್ಲಿ ಇರುವಂತಹ ನಿಯಮಗಳನ್ನು ತಾನು ಪಾಲನೆ ಮಾಡದೆ ತನಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ, ಶಾಲೆಗೆ ಬಂದು ಕೂಡ ಅವನಿಗೇನು ಅದು ಬೇಕು ಮಾಡ್ಕೊಳ್ತಾನೆ. ಏನು ಅಂತ ಹೇಳಿದ್ರೆ ಅಲ್ಲಿ ಮಾಡ್ತಾನೆ, ತಿನ್ಲಿಕ್ಕೆ ತಿಂತಾನೆ, ಉಣ್ತಾನೆ, ಮಲಗ್ತಾನೆ, ಶಾಲೆಯಲ್ಲೇ ಮಲಗುತ್ತಾನೆ, ಆದರೆ ಓದುವುದಿಲ್ಲ. ಅಲ್ಲಿ ಏನು ನಿಯಮ ಇದೆ ಅದನ್ನು ಪಾಲನೆ ಮಾಡುವುದಿಲ್ಲ. ನಿಜವಾಗಲೂ ಕೂಡ ಅವಾಗ ಬಿಡ್ತಾರೆ ಅವನನ್ನು. ಶಾಲೆಯಲ್ಲಿ ಅಧ್ಯಾಪಕರು ಅವನಿಗೆ ಪನಿಷ್ಮೆಂಟ್ ಕೊಡ್ತಾರಲ್ವ, ಅವನೊಂದೊಮ್ಮೆ ಇದೇ ಮಾತನ್ನು ಹೇಳಿದರೆ, ಇಲ್ಲ ನಾನು ಯಾರಿಗೂ ಉಪದ್ರ ಮಾಡಲಿಲ್ಲ, ನಾನು ಯಾವ ವಿದ್ಯಾರ್ಥಿಗೂ ಕೀಟ್ಲೆ ಕೊಡಲಿಲ್ಲ, ನಾನು ಯಾವ ಅಧ್ಯಾಪಕರಿಗೂ ಕೀಟ್ಲೆ ಕೊಡಲಿಲ್ಲ, ನಾನು ಶಾಲೆಗೆ ಕಲ್ಲು ಹೊಡಿಲಿಲ್ಲ, ನಾನು ಏನೂ ಮಾಡಲಿಲ್ಲ. ಅದಕ್ಕೆ ಅಧ್ಯಾಪಕರು ಹೇಳೋದು ಅದನ್ನು, ನೀನು ಶಾಲೆಗೆ ಬಂದು ಏನು ಮಾಡಬೇಕಿತ್ತು ಅದು ಏನೂ ಮಾಡದೇ ಇರುವುದರಿಂದಲೇ ನಿನಗೆ ಶಿಕ್ಷೆ ಕೊಡ್ತಾ ಇರೋದು ಅಂತ. ಅದೇ ರೀತಿ ಇಲ್ಲಿ ಕೇವಲ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಮಾಡೋದಲ್ಲ. ಮತ್ತು ಇದೊಂದು ಶಾಲೆ ಇದ್ದ ಹಾಗೆ. ಈ ಜಗತ್ತಿಗೆ ಬಂದ ಮೇಲೆ ಭಗವಂತನ ರೂಲ್ಸ್ ಏನಿದೆ, ಆ ಭಗವಂತನ ರೂಲ್ಸ್ ಅದೇ ಶಾಸ್ತ್ರಗಳ ನಿಯಮ. ಆ ಶಾಸ್ತ್ರಗಳ ನಿಯಮವನ್ನು ಪಾಲನೆ ಮಾಡದೆ ನಾನು ಸ್ವಾರ್ಥಿ ಆದೆ ಅಂತ ಹೇಳಿದರೆ, ಯಾಕಂದರೆ ಶಾಸ್ತ್ರದ ಇವಾಗ ಶಾಲೆಯ ನಿಯಮದಲ್ಲಿದೆ. ಶಾಲೆಯ ನಿಯಮದಲ್ಲಿ ಇಷ್ಟು ಗಂಟೆಗೆ ನೀವು ಆಹಾರ ಸ್ವೀಕಾರ ಮಾಡಬೇಕು, ಲಂಚ್ ಅವರ್ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಇರ್ತದೆ. ಇನ್ನು ಇಷ್ಟು ಗಂಟೆ ಇದೆ, ನಿಮಗೆ ಬೇರೆ ಕೆಲಸ, ಇವಾಗ ಆಟ ಆಡಲಿಕ್ಕೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಆಟ ಆಡಬೇಕು ಇರ್ತದೆ, ಎಲ್ಲ ರೂಲ್ಸ್ ಇರ್ತದೆ. ಆ ರೂಲ್ಸಿನ ಪ್ರಕಾರ ನೀವು ಆಟ ಆಡಿದರೆ, ರೂಲ್ಸಿನ ಪ್ರಕಾರ ಆಹಾರ ಸ್ವೀಕಾರ ಮಾಡಿದರೆ, ರೂಲ್ಸಿನ ಪ್ರಕಾರ ಉಳಿದದ್ದು ಏನಿದೆ ನಮ್ಮ ಎಲ್ಲ ಚಟುವಟಿಕೆಯನ್ನು ಮಾಡಿದರೆ ನಿಜವಾಗ್ಲೂ ಕೂಡ ಶಾಲೆಯಲ್ಲಿ ಸರಿಯೇ. ಅದಕ್ಕೆ ಶಾಲೆಯಲ್ಲಿ ಆಟ ಆಡೋದು ಬೇಡ ಅಂತ ಹೇಳಲ್ಲ ಅಧ್ಯಾಪಕರು, ಆದರೆ ಆಟ ಆಡುವ ಸಮಯದಲ್ಲಿ ಆಟ ಆಡು. ಊಟ ಮಾಡಬೇಡ ಅಂತ ಹೇಳಲ್ಲ, ಊಟ ಮಾಡುವ ಸಮಯದಲ್ಲಿ ಊಟ ಮಾಡು. ಈ ರೀತಿ ಪ್ರತಿಯೊಂದು ಕೂಡ ನಿಮಗೆ ಎಲ್ಲಿವರೆಗೆ ಅಂದರೆ 1ನೇ ಕ್ಲಾಸ್ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಮಲಗಲಿಕ್ಕೂ ಟೈಮ್ ಕೊಡ್ತಾರೆ. ಆದರೆ ಮಲಗುವ ಸಮಯದಲ್ಲಿ ಮಾತ್ರ ಮಲಗಲಿಕ್ಕೆ ಹೊರತು ಪಾಠ ಹೇಳಬೇಕಾದ್ರೆ ಮಲಗಿದರೆ ಹೊಡೆದು ಎಬ್ಬಿಸ್ತಾರೆ. ಇಲ್ಲಿಯೂ ಕೂಡ ಅದೇ ರೀತಿ. ಇಲ್ಲಿ ಯಾವುದನ್ನು ಮಾಡಬೇಡ ಅಂತ ದೇವರು ಹೇಳುವುದಿಲ್ಲ, ಆದರೆ ಮಾಡುವ ಸಮಯದಲ್ಲಿ ಮಾಡು, ಅದೇ ಕರ್ಮ. ಅದನ್ನು ಮಾಡದೇ ಇದ್ದರೆ, ಅಂದರೆ ಇವಾಗ ಮಾಡುವ ಸಮಯದಲ್ಲಿ ಮಾಡಿದರೆ ಅದು ದೇವರಿಗೋಸ್ಕರ ಮಾಡುವುದು. ಇವಾಗ ಶಾಲೆಯಲ್ಲೇ ವಿದ್ಯಾರ್ಥಿ ಆಟ ಆಡುವ ಸಮಯದಲ್ಲಿ ಆಟ ಆಡಿದ ಅಂತ ಹೇಳಿದರೆ ಅದು ಶಾಲೆಗೋಸ್ಕರ ಅವನು ಆಟ ಆಡಿದ್ದೇ ಅವನು. ಆದರೆ ಆ ಶಾಲೆಯ ಅವರೆಲ್ಲ ಆಟ ಆಡಿದ, ಇಷ್ಟು ಗಂಟೆ ತನಕ ಆಟ ಆಡಬೇಕು. ಅವಾಗೇನೆಂದರೆ ಶಾಲೆಯ ರೂಲ್ಸಿಗೆ ಸರಿಯಾಗಿ ಅವನು ನಡೆದುಕೊಂಡ. ಅದಕ್ಕೆ ಅವನು ಆಟ ಆಡಿದ್ದು ಕೂಡ ಪ್ಲಸ್ ಆಯ್ತಲ್ಲಿ, ಮೈನಸ್ ಆಗಲಿಲ್ಲ. ಊಟ ಇಷ್ಟೊತ್ತಿಂದ ಇಷ್ಟೊತ್ತುವರೆಗೆ ಊಟ ಮಾಡಬೇಕು, ಆ ಸಮಯದಲ್ಲಿ ಊಟ ಮಾಡಿದ, ಪ್ಲಸ್ ಆಯಿತು, ಮೈನಸ್ ಆಗಲಿಲ್ಲ. ಅಂದರೆ ಊಟ ಮಾಡಿದ್ದು ತಪ್ಪಾಗಲಿಲ್ಲ. ಅದು ಬಿಟ್ಟು ಪಾಠ ಮಾಡುವ ಸಮಯದಲ್ಲಿ ಊಟ ಮಾಡ್ಕೊಂಡು ಕೂತ ಅಂತ ಹೇಳಿದರೆ, ಅದು ಬಿಟ್ಟು ಪಾಠ ಮಾಡುವ ಸಮಯದಲ್ಲಿ ಆಟ ಆಡ್ಕೊಂಡು ಕೂತ ಅಂತ ಹೇಳಿದರೆ ಅದು ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ ಅದು ಶಾಲೆಯ ನಿಯಮಕ್ಕೆ ವಿರುದ್ಧ. ಇಲ್ಲಿ ಅದೇ ರೀತಿ ಶಾಸ್ತ್ರದ ನಿಯಮಗಳಿಗೆ ವಿರುದ್ಧವಾಗಿ ನನಗೆ ಬೇಕಾದಾಗ ನಾನು ವರ್ತಿಸಿದೆ ಅಂತ ಹೇಳಿದರೆ ಅದು ತಪ್ಪಾಗತ್ತೆ. ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ನೋಡಯ್ಯ, ನಾನು ಎಲ್ಲ ಬಿಟ್ಟು ಕೂರುತ್ತೇನೆ ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ. ಬದುಕುವ ತನಕ, ಅದಕ್ಕೆ ದೇಹಭೃತಾಂ, ದೇಹವನ್ನು ಹೊತ್ತ ವ್ಯಕ್ತಿ, ಬದುಕಿರುವ ವ್ಯಕ್ತಿ ಎಲ್ಲ ಕರ್ಮವನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಮಾಡುವುದನ್ನು ಮಾಡಲೇಬೇಕು. ಆದರೆ ಯಾರು ಮಾಡುವುದನ್ನು ಮಾಡ್ತಾನೋ, ಮಾಡುವ ರೀತಿಯಿಂದ ಮಾಡ್ತಾನೋ ಅವನು ನಿಜವಾಗ್ಲೂ ತ್ಯಾಗಿಯಾಗಿರ್ತಾನೆ ಅಂತ ತುಂಬ ಚೆನ್ನಾಗಿ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಅಷ್ಟಲ್ಲದೆ ಇನ್ನೊಂದು ವಿಷಯವನ್ನು ತಿಳಿಸ್ಕೊಂಡು ಹೋಗ್ತಾನೆ. ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನ ಸುಸನ್ಯಾಸಿನಾಂ ಕ್ವಚಿತ್. ವಾಸ್ತವಿಕವಾಗಿ ನಾವಿಲ್ಲಿ ಏನೇ ಮಾಡ್ತೇವೆ, ಏನು ಬೇಡ, ನಮ್ಮ ಬದುಕಿಗಾದಿಗೆ ಆದರೂ ಏನಾದರೂ ಮಾಡ್ತೇವಲ್ವ, ಉಣ್ಣೋದು, ತಿನ್ನೋದು, ಮಲಗುವುದೋ ಏನಾದ್ರೂ, ಎಲ್ಲದಕ್ಕೂ ಫಲ ಅನ್ನೋದು ಇದ್ದೇ ಇದೆ. ವಾಸ್ತವಿಕವಾಗಿ ಫಲ ಎಷ್ಟು ವಿಧವಾಗಿದೆ ಅಂತ ಹೇಳಿದ್ರೆ 3 ವಿಧವಾದ ಫಲ ಇದೆ ಅಂತ ಹೇಳ್ತಾನೆ ಕೃಷ್ಣ. ನಾವೇನೋ ಒಂದು ಮಾಡ್ತೇವೆ, ಇವಾಗ ಒಂದು ಊಟ ಮಾಡಿರ್ತೇನೆ, ಊಟ ಮಾಡಿದ್ದಕ್ಕೆ 3 ರೀತಿ ಫಲ ಇರ್ತದೆ ಹೇಳಿದ್ರೆ, ಒಂದು ಇಷ್ಟ ಫಲ, ಇನ್ನೊಂದು ಅನಿಷ್ಟ ಫಲ, ಮತ್ತೊಂದು ಮಿಶ್ರ ಫಲ. ಅನಿಷ್ಟಂ ಇಷ್ಟಂ ಮಿಶ್ರಂಚ ತ್ರಿವಿಧ ಕರ್ಮಣ ಫಲಂ. ಅದೇ ರೀತಿ ಒಂದು ಮಲಗುತ್ತೇನೆ, ಆ ಮಲಗುವ ಕರ್ಮ, ಅದಕ್ಕೆ 3 ಫಲ ಇದೆ: ಇಷ್ಟ ಫಲ, ಅನಿಷ್ಟ ಫಲ, ಮಿಶ್ರ ಫಲ.
ಪ್ರತಿಯೊಂದಕ್ಕೂ ಈ ರೀತಿ ನೋಡ್ಕೊಂಡು ಹೋದರೆ ನಾವು ಬೆಳಗಿನಿಂದ ರಾತ್ರಿಯ ತನಕ ಏನೇನು ಚಟುವಟಿಕೆಗಳನ್ನು ಮಾಡ್ತೇವೆ, ಪ್ರತಿಯೊಂದಕ್ಕೂ 3ರಲ್ಲಿ ಒಂದು ಫಲ ಯಾವುದಾದ್ರೂ ಒಂದು ಇದ್ದೇ ಇದೆ. ಒಂದ ಒಳ್ಳೆ ಫಲ ಬರ್ತದೆ, ಒಂದ ಮಿಶ್ರ ಫಲ ಬರ್ತದೆ, ಒಂದ ಕೆಟ್ಟ ಫಲ ಬಂದೇ ಬರ್ತದೆ. 3ರಲ್ಲೊಂದು ಇದ್ದೇ ಇದೆ. ಇದು ಯಾರಿಗೆ ಬರುತ್ತೆ? ಈ 3 ಫಲಗಳು ಬರುವುದು ಅತ್ಯಾಗಿನಾಂ ಭವೇತ್ ಅಂತ ಹೇಳ್ತಾನೆ ಕೃಷ್ಣ. ಯಾರಿಗೆ ತ್ಯಾಗ ಇಲ್ವೋ, ತ್ಯಾಗ ಮನೋಭಾವನೆ ಇಲ್ಲದ ವ್ಯಕ್ತಿಗಳಿಗೆ ಈ 3 ಫಲ ಹೇಳಲ್ಪಟ್ಟಿದೆ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ತ್ಯಾಗ ಇಲ್ಲ ಅಂತ ಹೇಳಿದ್ರೆ, ಯಾರು ಕರ್ಮ ಫಲವನ್ನು ತ್ಯಾಗ ಮಾಡಿಲ್ಲ ಅಂತ ಹೇಳಿದ್ರೆ ಕರ್ಮ ಮಾಡ್ತಾನೆ, ಇದರಿಂದ ದೇವರಿಗೆ ಖುಷಿ ಆಗ್ಲಪ್ಪ ಅಷ್ಟೇ, ಇನ್ನೇನು ಬಯಸಲ್ಲ ಅವನು. ಅವನಿಗೆ ಇಷ್ಟ ಫಲವೂ ಇಲ್ಲ, ಅನಿಷ್ಟ ಫಲವೂ ಇಲ್ಲ, ಹಾಗೂ ಅವನಿಗೆ ಈ ಮಿಶ್ರ ಫಲವೂ ಇಲ್ಲ, ಯಾವ ಫಲವೂ ಇಲ್ಲ. ಇಲ್ಲಿ ನಮಗೆ ದೊಡ್ಡ ಸಮಸ್ಯೆ ಏನು ಬರ್ತದೆ ಅಂದರೆ, ಅಯ್ಯೋ ಏನೂ ಇಲ್ವಾ, ಅಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕ್ರಿ ಮಾಡಬೇಕು ಕರ್ಮ? ಇವಾಗ ಪರೀಕ್ಷೆ ಬರೀತಾನೆ ಒಬ್ಬ ವಿದ್ಯಾರ್ಥಿ, ಪರೀಕ್ಷೆ ಬರೀತಾನೆ, ಪರೀಕ್ಷೆ ಬರೆದ್ರೆ ಪಾಸು ಆಗೋಲ್ಲ, ಫೈಲು ಆಗೋಲ್ಲ, ಏನೂ ಆಗೋಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ಪರೀಕ್ಷೆ ಬರಬೇಕು ಅವನು? ಪರೀಕ್ಷೆ ಬರೆದೋದೇ ವ್ಯರ್ಥ ಅಲ್ವಾ? ಒಂದ ರ್ಯಾಂಕ್ ಬಂದರೆ ಹಾಂ ಬರೆದ ಸಾರ್ಥಕ, ಇಲ್ಲ ಫೈಲ್ ಆದ ಅಂತ ಹೇಳಿದ್ರೆ ಹಾಂ ಅದಾದರೂ ಇರಲಿ ಆ ಕಡೆ. ಇದು ಎರಡೂ ಇಲ್ಲ, ಇದೇನು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರಲ್ಲ, ಕಡೆಗೆ ಇಷ್ಟ ಫಲವೂ ಇಲ್ವಾ? ಯಾಕಂತ ಹೇಳಿದ್ರೆ ಇಷ್ಟ ಫಲ ಅದು ಸಿಗಬೇಕಲ್ವಾ, ಅದು ಸಿಗಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ? ಏನರ್ಥ ಅಂದರೆ ಇದಕ್ಕೆ ಮಧ್ವಾಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ವಾಸ್ತವಿಕವಾಗಿ ಇಷ್ಟ ಫಲ ಅಂತ ಹೇಳಿದರೆ ಅವನಿಗಿಷ್ಟ ಅಂತಲ್ಲ, ಮತ್ತು ಜಗತ್ತಿಗಿಷ್ಟ. ಜಗತ್ತಿಗೆ ಯಾವುದು ಇಷ್ಟವಾಗಿದೆಯೋ ಅದು ಇವನಿಗೆ ಬೇಕಾಗಿಲ್ಲ, ಅದು ಇವನಿಷ್ಟ ಅಲ್ಲ. ಜಗತ್ತಿಗೆ ಇಷ್ಟವಾದದ್ದು ಇವನಿಷ್ಟ ಅಲ್ಲ. ಇಲ್ಲಿ ಇಷ್ಟ ಫಲ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಜಗತ್ತಿಗೆ ಇಷ್ಟವಾಗುವ ಫಲ ಇವನಿಗೆ ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಇವನು ತ್ಯಾಗಿ, ಇವನು ತ್ಯಾಗ ಮನೋಭಾವನೆ ಉಳ್ಳವನು, ಫಲವನ್ನು ಬಿಟ್ಟವನು. ಫಲವನ್ನು ಬಿಟ್ಟವನಿಗೆ ಇಷ್ಟ ಫಲ ಅಂತನೂ ಇಲ್ಲ ಅವನಿಗೆ. ಅಂತ ಹೇಳಿದ್ರೆ ಯಾವ ರೀತಿ ಇರ್ತಾನೆ ಅಂತ ಹೇಳಿದ್ರೆ, ಎಕ್ಸಾಮ್ ಬರೆಯುವುದನ್ನೇನೋ ಬರಿತಾನೆ ಒಬ್ಬ ವಿದ್ಯಾರ್ಥಿ. ಮತ್ತೇನು ಅಂತ ಹೇಳಿದ್ರೆ ನನ್ನ ಕರ್ತವ್ಯ, ಚೆನ್ನಾಗಿ ಓದ್ಲಿಕ್ಕೆ ಓದಿದ್ದಾನೆ, ಬರೀಲಿಕ್ಕೆ ಬರೆದಿದ್ದಾನೆ, ಆದರೆ ನನಗೆ ರ್ಯಾಂಕೇ ಬರಬೇಕು ಅನ್ನುವುದು ಅವನಿಗಿಲ್ಲ. ಅಥವಾ ನಾನು ಫೈಲೋ ಹೋಗ್ಬಿಡ್ತೇನೋ ಆ ಭಯದ ಬಗ್ಗೆಯನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಅಥವಾ ನಾನು ಬರೀ ಗ್ರೇಸ್ ಮಾರ್ಕ್ಸ್ ತೊಗೊಳ್ತೇನೋ ಅದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಮತ್ತೇನೆಂದರೆ ಏನು ಸಿಗಬೇಕಾಗಿದೆಯೋ ಅದು ಸಿಗತ್ತೆ ನೋಡಿ, ಇಷ್ಟೇ, ಅದಕ್ಕಿಂತ ಹೆಚ್ಚಿನ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಹೀಗೆ ಈ ಅನಿಷ್ಟ, ಇಷ್ಟ, ಮಿಶ್ರ ಈ 3 ಫಲಗಳು ಇವನು ತ್ಯಾಗಿಯಾದವನಿಗೆ ಸಿಗಲ್ಲ. ಮತ್ತೇನು ಸಿಗತ್ತೆ ಆಗಿದ್ರೆ ಅವನಿಗೆ? ಇದು 3ನ್ನು ಮೀರಿದ್ದು ಸಿಗತ್ತೆ ಅವನಿಗೆ. ಯಾರ ಆಸೆ ಬುರುಕರಿದ್ದಾರೋ ಆಸೆ ಬುರುಕರಿಗೆ ಸಿಗದೇ ಇದ್ದದ್ದು ಇವನಿಗೆ ಸಿಗತ್ತೆ. ಅದೇನು ಅಂತ ಹೇಳಿದರೆ, ಒಂದನೆಯದ್ದಾಗಿ ಜ್ಞಾನ, ಭಗವಂತನ ಜ್ಞಾನ, ಅದು ಸಿಗತ್ತೆ ಇವನಿಗೆ. ಎರಡನೆಯದ್ದೇನಂತ ಹೇಳಿದ್ರೆ, ಆ ಜ್ಞಾನದಿಂದಾಗಿ ಭಗವಂತನ ದರ್ಶನ, ದೇವರ ದರ್ಶನ ಆಗತ್ತೆ. ನಿಜವಾಗಲೂ ಇದು ಜಗತ್ತಿನಲ್ಲಿ ಯಾರು ಸಾಮಾನ್ಯರಿದ್ದಾರೆ, ಸಾಮಾನ್ಯರಿಗೆ ಇಷ್ಟ ಅಲ್ಲ. ಸಾಮಾನ್ಯರಿಗೆ ಜ್ಞಾನ ಬೇಕಾಗೂ ಇಲ್ಲ. ದೇವರ ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ ಅದು ಬೇಕಾಗೂ ಇಲ್ಲ. ದೇವರನ್ನು ಕಾಣಬೇಕು ಅಂತನೂ ಇಲ್ಲ, ದೇವ್ರ ಲೋಕ ಸೇರಬೇಕು ಅಂತಲೇ ಇರೋಲ್ಲ. ಆದರೆ ಇವನಿಗೆ ಹಾಗಲ್ಲ, ಇವನಿಗೆ ದೇವರು ಬೇಕು, ದೇವರ ಜ್ಞಾನ ಬೇಕು. ಅದಕ್ಕಾಗಿಯೇ ಇವನು ಈ ರೀತಿ ತ್ಯಾಗ ಮನೋಭಾವನೆಯನ್ನು ಅಳವಡಿಸಿಕೊಂಡಿರೋದು. ಯಾಕಂದರೆ ತ್ಯಾಗದ ಪ್ರಯೋಜನವೇ ಅದು, ಭಗವಂತನನ್ನು ಸೇರುವುದು. ಅದಕ್ಕೋಸ್ಕರ ಅವನು ಈ ಇಷ್ಟ, ಅನಿಷ್ಟ, ಮಿಶ್ರ ಅಂದರೆ ಏನು ಈ ಇಷ್ಟ ಫಲಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಯಾರು ತಾನು ಕೆಲಸ ಮಾಡ್ತಾನೆ, ಏನಾದರೂ ಕರ್ಮ ಮಾಡಿದರೆ ಆ ಪುಣ್ಯ ಬರಬೇಕು, ಪುಣ್ಯ ಬರಬೇಕು, ಪುಣ್ಯ ಬರಬೇಕು ಅಂತ ಮಾಡೋದು. ಹೌದಾ, ಪುಣ್ಯ ಯಾಕೆ ಬೇಕು ನಿನಗೆ ಅಂದರೆ, ಆ ಪುಣ್ಯದಿಂದ ನಾನು ಸ್ವರ್ಗಕ್ಕೆ ಹೋಗ್ತೇನೆ, ಆ ಪುಣ್ಯದಿಂದಾಗಿ ನನಗೆ ಬೇಕಾದಷ್ಟು ಅದು ಸಿಗತ್ತೆ, ಇದು ಸಿಗತ್ತೆ, ಈ ರೀತಿ ಇಲ್ಲಿಯದ್ದೇ ಸತ್ಮೇಲೆ ನಾನು ಸ್ವರ್ಗಕ್ಕೆ ಹೋಗ್ತೇನೆ, ಸ್ವರ್ಗಕ್ಕೆ ಹೋಗಿ ಅಲ್ಲೂ ಕೂಡ 4 ದಿನ ಇರೋದು, ವಾಪಸ್ ಬರೋದು. ಅಂದರೆ ಈ ರೀತಿ ಎಲ್ಲ ಟೆಂಪರರಿ, ಅಶಾಶ್ವತವಾದದನ್ನು ಇಷ್ಟ ಅಂತ ತಿಳ್ಕೊಂಡಿರ್ತಾನೆ. ಆದರೆ ಇವನು ಆ ರೀತಿ ಅಲ್ಲ, ತ್ಯಾಗಿಯಾದವನು ಆ ರೀತಿ ಆ ಮನೋಭಾವನೆಯನ್ನು ಹೊಂದಿರುವುದೇ ಇಲ್ಲ ಅವನು. ಅದಕ್ಕಾಗಿಯೇ ಅವನಿಗೆ ಇಷ್ಟ ಬೇಡ. ಇನ್ನು ಅನಿಷ್ಟ ಯಾವುದು ಅಂತ ಹೇಳಿದ್ರೆ, ನರಕಾದಿಗಳು, ನರಕದಲ್ಲಿ ಹೋಗಿ ಬಿದ್ದು ಒದ್ದಾಡುವಂಥದ್ದು. ಅಥವಾ ಇಲ್ಲಿ ಹುಟ್ಟಿ ಬಂದರೂ ಕೂಡ ಯಾವುದೋ ಪ್ರಾಣಿಯಾಗಿ, ಯಾವುದೋ ಪಶುವಾಗಿ, ಯಾವುದೋ ಕೀಟವಾಗಿ ಈ ರೀತಿ ಹುಟ್ಟು ಬರುವಂಥದ್ದು. ಇದೆಲ್ಲ ಏನು ಅಂತ ಹೇಳಿದರೆ ಅನಿಷ್ಟ ಫಲ, ಅದು ಅವನಿಗಿಲ್ಲ. ಯಾಕೆ ಅಂತ ಹೇಳಿದರೆ, ನಾವು ಆಸೆಯನ್ನು ಬಯಸ್ಲಿಕ್ಕೆ ಹೋದ್ರೇ ನಮಗೆ ಈ ನರಕಾದಿಗಳಾಗುವಂಥದ್ದು. ಇಲ್ಲ, ನನ್ನ ಪಾಲಿನ ಕರ್ತವ್ಯ ದೇವ್ರ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ, ಆವಾಗ ಪಾಪ ಬರಲಿಕ್ಕೆ ಸಾಧ್ಯ ಇಲ್ಲ.
ಇನ್ನು ಮಿಶ್ರ ಫಲ ಏನು ಅಂತ ಹೇಳಿದ್ರೆ ಆ ಕಡೆ ಪುಣ್ಯ ಹಾಗೂ ಪಾಪ ಇದೆರಡನ್ನೂ ಮಾಡ್ತಾನೆ. ಅದರಿಂದಾಗಿ ಅವನಿಗೆ ಇಲ್ಲಿ ಮನುಷ್ಯನಾಗಿ ಹುಡ್ತಾನೆ. ಮನುಷ್ಯರು ಅಂದರೆ ಹಾಗೆ, ಮನುಷ್ಯರಿಗೆ ಕೇವಲ ಸುಖ ಅಂತಿಲ್ಲ, ಕೇವಲ ದುಃಖ ಅಂತಿಲ್ಲ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಈ ರೀತಿ ಸುಖ ದುಃಖಗಳಿದ್ದೇ ಇರ್ತದೆ. ಇದು ಮಿಶ್ರ ಫಲ. ಇಂಥ 3 ಫಲಗಳು ಇವನಿಗೆ ಬರೋಲ್ಲ, ತ್ಯಾಗಿ ಆದವನಿಗೆ ಬರೋಲ್ಲ. ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಇಲ್ಲಿ ಒಂದು ಕೃಷ್ಣ ವಿಶೇಷವಾಗಿ ಶಬ್ದವನ್ನು ಹೇಳ್ತಾನೆ. ಈ ಇಷ್ಟಫಲ, ಅನಿಷ್ಟಫಲ, ಮಿಶ್ರಫಲ, ಈ 3 ಫಲಗಳು ಯಾರಿಗೆ ಸಿಗತ್ತೆ ಅಂತ ಹೇಳಿದ್ರೆ ಅತ್ಯಾಗಿನಾಂ, ಯಾರಲ್ಲಿ ತ್ಯಾಗ ಇಲ್ಲವೋ ಅವರಿಗೆ ಮಾತ್ರ ಇವು 3 ಫಲಗಳು ಸಿಗತ್ತೆ ಹೊರತು ನತು ಸನ್ಯಾಸಿನಾಂ ಕ್ವಚಿತು, ಸನ್ಯಾಸಿಗಳಿಗೆ ಸಿಗೋಲ್ಲ ಅಂತ ಹೇಳಿದ. ಅಲ್ಲ, ವಾಸ್ತವಿಕವಾಗಿ ಏನು ಹೇಳಬೇಕಿತ್ತು? ಯಾರು ಅತ್ಯಾಗಿಗಳಿದ್ದಾರೋ, ತ್ಯಾಗ ಇಲ್ಲದೆ ಇರೋರು, ಅವ್ರಿಗೆ ಸಿಗತ್ತೆ ಹೊರತು ಯಾರಿಗೆ ತ್ಯಾಗ ಇದೆ ಅವ್ರಿಗೆ ಸಿಗಲ್ಲ, ಅವರಿಗೆ ಈ 3 ಫಲಗಳು ಸಿಗೋಲ್ಲ ಅಂತ ಹೇಳಬೇಕಿತ್ತಲ್ವ. ಆದರೆ ತ್ಯಾಗಿಗಳು ಅಂತ ಹೇಳದೆ ಸನ್ಯಾಸಿ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಈ ರೀತಿ ಹೇಳ್ತಾ ಇದ್ದಾನೆ ಕೃಷ್ಣ ಅಂತ ಹೇಳಿದರೆ ಅಲ್ಲೊಂದು ವಿಶೇಷ ಇದೆ. ಅಂದರೆ ಇದೆಲ್ಲ ಮಧ್ವಾಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಯಾಕೆ ಇಲ್ಲಿ ಕೃಷ್ಣ ತ್ಯಾಗಿಗಳಿಗೆ ಈ ಇಷ್ಟ ಮಿಶ್ರ ಅನಿಷ್ಟ ಫಲಗಳು ಸಿಗೋಲ್ಲ ಅಂತ ಹೇಳದೆ ಸನ್ಯಾಸಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ತ್ಯಾಗಿಗಳಿಗಿಂತ ಸನ್ಯಾಸಿಗಳಲ್ಲಿ ಸ್ವಲ್ಪ ಶ್ರೇಷ್ಠತೆ ಇದೆ ಅಂತ. ಯಾರು ಸನ್ಯಾಸವನ್ನು ತನ್ನಲ್ಲಿ ಅಳವಡಿಸಿಕೊಂಡಿದ್ದಾನೆ ವ್ಯಕ್ತಿ, ಅವನಲ್ಲೊಂದು ಶ್ರೇಷ್ಠತೆ ಇರ್ತದೆ ತ್ಯಾಗಿಗಿಂತ. ಏನು ಅಂತ ಹೇಳಿದರೆ, ಯಾರನ್ನ ನಾವು ತ್ಯಾಗಿ ಅಂತ ಹೇಳ್ತೇವೆ, ಹಿಂದೆಯೇ ಕೃಷ್ಣ ಮೊದಲನೆಯ ವಿವರಣೆಯಲ್ಲೇ ತಿಳಿಸಿದಾಗಿ ಎಷ್ಟು ಸರ್ವಕರ್ಮ ಫಲತ್ಯಾಗಿ ಸತ್ಯಾಗಿ ತ್ಯಭಿಧೀಯತೆ ಅಂತ ತಾನು ತಿಳಿಸ್ಕೊಂಡು ಹೋದ. ಅಂದರೆ ಎಲ್ಲ ಕರ್ಮ ಮಾಡ್ತಾನೆ, ಕರ್ಮ ಮಾಡಿದರೂ ಕೂಡ ಅದರಲ್ಲಿ ಫಲಾಪೇಕ್ಷೆ ಇಲ್ಲ. ಫಲವನ್ನು ನನಗೆ ಅದು ಸಿಗಬೇಕು ಇದು ಸಿಗಬೇಕಿಲ್ಲ ಅವನಿಗೆ, ಇವನು ತ್ಯಾಗಿ ಅಂತ ಹೇಳಿದ್ದು. ಅಂದರೆ ಎಲ್ಲ ಕರ್ಮ ಮಾಡ್ತಾನೆ ಅಂತ ಹೇಳಿದರೆ ಏನಾಯಿತು ಅಂತ ಹೇಳಿದರೆ, ಇವನು ಆಸೆಯಿಂದ ಕೂಡಿರುವ ಕರ್ಮಗಳನ್ನು ಮಾಡ್ತಾನೆ ಇವನು, ಇಲ್ಲ ಅಂತಲ್ಲ. ಆದರೆ ತನಗೆ ಆಸೆ ಇಲ್ಲ, ತನಗೆ ಯಾವುದೇ ಆಸೆ ಇಲ್ಲ. ಆದರೆ ಏನಂತ ಹೇಳಿದರೆ ಇನ್ನೊಬ್ರಿಗೋಸ್ಕರ ತಾನು ಮಾಡ್ತಾನೆ ಅಂಥವನು. ನಿಮಗೆ ಉದಾಹರಣೆಗೆ ಹೇಳೋದಾಗಿದ್ದರೆ, ಇವಾಗ ಯಾರೋ ಒಬ್ಬ ಪುರೋಹಿತರು ತಾವು ಯಜ್ಞ ಮಾಡ್ತಾರೆ, ಯಾರೋ ಒಬ್ಬ ಯಜಮಾನನ ಪರವಾಗಿ ತಾವು ಮಾಡ್ತಾರೆ. ವಾಸ್ತವಿಕವಾಗಿ ಇವರಿಗೆ ಯಾವುದೇ ಆಸೆ ಇಲ್ಲ, ಈ ಪುರೋಹಿತರಿಗೆ ಯಾವುದೇ ಆಸೆ ಇಲ್ಲ, ಮಕ್ಕಳಾಗಬೇಕು ಅಂತ ಇಂಥ ಆಸೆ ಏನಿಲ್ಲ. ಯಾಕಂದರೆ ಈಗಾಗಲೇ ಮಕ್ಕಳಾಗಿದೆ ಅವರಿಗೆ, ಎಲ್ಲ ಆಗಿದೆ. ಆದರೆ ಯಾರ ಹತ್ರ ಮಾಡಿಸ್ತಾ ಇದ್ದಾನಲ್ವ ಯಜಮಾನ, ಅವ್ರಿಗೆ ಮಕ್ಕಳಾಗಿಲ್ಲ, ಅದಕ್ಕೆ ಈ ಪುರೋಹಿತರ ಮೂಲಕ ಮಾಡಿಸ್ತಾ ಇದ್ದಾರೆ. ಮಕ್ಕಳಾಗಲಿಕ್ಕೆ ಬೇಕಾದ ಯಾಗವನ್ನು ಮಾಡಿಸ್ತಾ ಇದ್ದಾರೆ. ನೋಡಿ, ವಾಸ್ತವಿಕವಾಗಿ ಇವರಿಗೆ ಆಸೆ ಇಲ್ಲ, ಪುರೋಹಿತರಿಗೆ ಮಕ್ಕಳಾಗಬೇಕು ಅಂತ ಆಸೆ ಇಲ್ಲ. ಆದರೆ ಆ ಆಸೆ ಬುರುಕನಾದಂತಹ ಯಜಮಾನನಿಗೋಸ್ಕರ ಮಾಡ್ತಾ ಇದ್ದಾರೆ. ನೋಡಿ, ಇದು ತ್ಯಾಗ. ಅವರಿಗೆ ಆಸೆ ಇಲ್ಲದೆ ಇದ್ರೂ ಕೂಡ ಅವ್ರು ಇನ್ನೊಬ್ರಿಗೋಸ್ಕರ ಈ ಆಸೆ ಇರುವ ಕರ್ಮವನ್ನು, ಅದೇ ಕಾಮ್ಯ ಕರ್ಮ, ಅದನ್ನು ಮಾಡ್ತಾರೆ. ಆದರೆ ಸನ್ಯಾಸ ಅಂತ ನಾವೇನು ಹೇಳ್ತೇವೆ, ಸನ್ಯಾಸದಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಇನ್ನೊಬ್ಬರಿಗೋಸ್ಕರವೂ ಕಾಮ್ಯಕರ್ಮ ಮಾಡಲ್ಲ ಅಂತ ಹೇಳಿದರೆ, ಆಸೆ ಬುರುಕವಾದ ಕರ್ಮವನ್ನು ತಾನೂ ಮಾಡಲ್ಲ, ಇನ್ನೊಬ್ಬರಿಗೋಸ್ಕರವೂ ಮಾಡಲ್ಲ. ಅಂದರೆ ಕಂಪ್ಲೀಟ್ ಅದನ್ನು ಮಾಡದೇ ಇರುವಂಥದ್ದು, ಇದು ಸನ್ಯಾಸ ಅಂತ. ಇದು ಸನ್ಯಾಸದ ವೈಶಿಷ್ಟ್ಯ. ಅಂದರೆ ವಾಸ್ತವಿಕವಾಗಿ ಸನ್ಯಾಸಿಯಾದವನಲ್ಲೂ ತ್ಯಾಗ ಇದೆ, ಯಾಕಂದರೆ ಅವನ ಆಸೆ ಬಿಟ್ಟಿದ್ದಾನೆ. ತ್ಯಾಗಿಯಾದವನಲ್ಲೂ ತ್ಯಾಗ ಇದೆ, ಅವನ ಆಸೆ ಬಿಟ್ಟಿದ್ದಾನೆ. ಆದರೆ ಏನು ಅಂತ ಹೇಳಿದರೆ, ಇನ್ನೊಬ್ಬರಿಗಾದರೂ ಆಸೆ ಇದ್ದರೆ ಅವರಿಗೋಸ್ಕರ ಇವನು ವರ್ತನೆ ಒಂಚೂರು ನಡ್ಕೊಳ್ಳೋದಿದೆ. ಆದರೆ ಯಾರು ಸನ್ಯಾಸಿ ಇದ್ದಾನೆ, ಅವನು ಇನ್ನೊಬ್ಬರಿಗೂ ಕೂಡ ತಾನು ಆಸೆಯನ್ನು ಇಟ್ಕೊಂಡು ಮಾಡಲ್ಲ, ಆ ಆಸೆಯಿಂದ ಕೂಡಿದ ಕರ್ಮವೇ ಮಾಡೋದಿಲ್ಲ. ಅದಕ್ಕಾಗಿ ಸನ್ಯಾಸಿ ಸ್ವಲ್ಪ ಶ್ರೇಷ್ಠನಾದವನು. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಸನ್ಯಾಸಿ ಯಾವತ್ತೂ ಕೂಡ ಈ 3 ಫಲಕ್ಕೆ ಒಳಗಾಗುವುದಿಲ್ಲ ಅಂತ. ಹಾಗಿದ್ರೆ ತ್ಯಾಗಿ ಯಾರಿದ್ದಾನೆ ಅವನಿಗೆ ಅಂದರೆ, ಇನ್ನೊಬ್ರಿಗೋಸ್ಕರ ಯಾರು ಕರ್ಮ, ಈ ಕಾಮ್ಯ ಕರ್ಮ ಮಾಡ್ತಾನೆ, ಫಲದ ಆಸೆ ಇಟ್ಕೊಂಡು ಮಾಡ್ತಾನೆ, ಇವನಿಗೇನಿಲ್ಲ. ಇನ್ನೊಬ್ರಿಗೋಸ್ಕರ ಅವರಿಗಾಗಿದ್ದರೆ 3ರಲ್ಲಿ ಯಾವುದಾದ್ರೆ ಸಿಗತ್ತಾ? ಇಷ್ಟ ಅನಿಷ್ಟ ಅಂದರೆ ಇಲ್ಲ. ವಾಸ್ತವಿಕವಾಗಿ ತ್ಯಾಗಿಗಳು ಸನ್ಯಾಸಿಗಳಿಗಿಂತ ಸ್ವಲ್ಪ ಕೆಳಗಿರುವವರು. ಯಾಕಂದರೆ ಅವರಿನ್ನೂ ದೇವರ ಜ್ಞಾನ ಪಡಿಬೇಕಾಗಿದೆ, ಪಡೆದು ಈ ಮೇಲೆ ಕೇರಬೇಕಾಗಿದೆ. ಅಂದರೆ ಮನಸ್ಸು ಇನ್ನೂ ಪರಿಪಕ್ವ ಆಗಿಲ್ಲ ಸನ್ಯಾಸಿಗಳಷ್ಟು. ಅದಕ್ಕೆ ಎಲ್ಲೋ ಒಂಚೂರು ಆಸೆ ಇರ್ಬೋದು ಅವರಿಗೆ. ಆದರೆ ಯಾರು ಸನ್ಯಾಸವನ್ನು ತಮ್ಮಲ್ಲಿ ಅಳವಡಿಸಿಕೊಂಡಿರ್ತಾನೆ ಆ ವ್ಯಕ್ತಿಗೆ ಆಸೆಯೇ ಇರುವುದಿಲ್ಲ, ಎತ್ತರಕ್ಕೇರಿರ್ತಾನೆ. ಅದಕ್ಕೆ ಅವನಿಗೆ ಈ 3 ಫಲಗಳು ಅವನಿಗೆ ಸಿಗೋಲ್ಲ. ತ್ಯಾಗಿ ಆದವನಿಗೆ ಸ್ವಲ್ಪ ಸಿಗಬಹುದಷ್ಟೇ. ಆದರೆ ಅದನ್ನು ಮತ್ತೆ ಅವರು ಬಿಟ್ಟುಬಿಡ್ತಾರೆ, ಅವರು ಸನ್ಯಾಸಿ ಆಗ್ತಾನೆ.
ಅಂದರೆ ತ್ಯಾಗಿಯ ಮುಂದಿನ ಸ್ಟೆಪ್ಪೇ ಸನ್ಯಾಸಿ ಆಗುವಂಥದ್ದು. ಇಲ್ಲಿ ಸನ್ಯಾಸಿ ಅಂತ ಹೇಳಿದರೆ ಕಾವಿ ಬಟ್ಟೆ ತೊಡೋದು ಅಂತ ಅರ್ಥ ಅಲ್ಲ. ನಾವು ಹಿಂದೆಯೇ ಕೇಳಿದಾಗೆ ಸನ್ಯಾಸ ಅನ್ನೋದು ಮನಸ್ಸಿನ ಮನೋಭಾವನೆಗೆ ಸಂಬಂಧಪಟ್ಟಾಗಿರೋದು. ಆಸೆಯನ್ನು ಬಿಡೋದು. ಅದು ಯಾರೂ ಆಗ್ಬೋದು, ಹೆಣ್ಣು ಆಗ್ಬೋದು, ಗಂಡು ಆಗ್ಬೋದು, ಬ್ರಾಹ್ಮಣನಾಗ್ಬೋದು, ಶೂದ್ರನಾಗ್ಬೋದು. ಮನಸ್ಸಿನಿಂದ ಆಸೆ ಆಕಾಂಕ್ಷೆಗಳನ್ನು ತೆಗೆದು ಹೊರಗೆ ಹಾಕುವಂಥದ್ದು. ಇಲ್ಲಿ ನಮಗೇನೊಂದು ಪ್ರಶ್ನೆ ಬರುತ್ತದೆ ಅಂತ ಹೇಳಿದರೆ, ಹಾಗಿದ್ರೆ ಬೇಡ್ರಿ, ನಮಗೆ ಬೇಡ, ನಮ್ಗೆ ಆಸೆ ಇಲ್ಲ. ನಮ್ಗೆ ಆಸೆ ಇಲ್ಲದಿದ್ರೂ ಕೂಡ ಇವಾಗ ಇನ್ನೊಬ್ರಿಗೆ ಆಸೆ ಇದೆ. ಅವರಿಗೆ ಇವಾಗ ಮಕ್ಕಳಾಗಿಲ್ಲಪ್ಪ, ಪಾಪ ಅವರಿಗೆ, ಅವರು ಮಕ್ಕಳಾಗಿಲ್ಲ, ಅದಕ್ಕೋಸ್ಕರ ನಮ್ಮ ಹತ್ರ ಬಂದು ಹೇಳಿದ್ರೆ ನೀವೊಂದು ಹೋಮ ಮಾಡಿರಿ, ನಮಗೋಸ್ಕರ ನಮಗೊಂದು ಮಕ್ಕಳಾಗಬೇಕು, ಒಂದು ಹೋಮ ಮಾಡಿರಿ ಅಂತ ಹೇಳಿದರೆ ನಾನು ಇವಾಗ ಹೋಮ ಮಾಡಬೇಕೋ ಬಿಡಬೇಕು? ಇಲ್ಲ, ನಾನು ಆಸೆಯಿಂದ ಕೂಡಿದ ಯಾವ ಕರ್ಮ ಮಾಡುವುದೇ ಇಲ್ಲ ನಾನು ಅಂಥೇಳಿ ನಾನು ಇದೇ ಮಕ್ಕಳಿಗೆ ಏನು ಬೇಕೋ ಅದನ್ನು ಮಾಡದೇ ಬಿಡುವುದಾ? ಮಾಡಿದರೆ ಪಾಪ ಅವ್ರಿಗೆ ಮಕ್ಕಳೇ ಆಗೋಲ್ಲ, ಅವರಿಗಂತೂ ಹೋಮ ಗೀಮ ಮಾಡ್ಲಿಕ್ಕೆ ಬರಲ್ಲ. ನಾನು ಮಾಡಲ್ಲ, ಯಾಕಂದರೆ ನಾನು ಸನ್ಯಾಸವನ್ನು ನನ್ನ ಅಳವಡಿಸಿಕೊಂಡವನು. ಈ ರೀತಿ ಹೇಳುವುದಾ? ಯಾವ ರೀತಿ? ಸಾಮಾನ್ಯವಾದ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಇದೆ. ಆದರೆ ನಾವಿಲ್ಲಿ ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ, ಒಬ್ಬ ಸನ್ಯಾಸವನ್ನು ಅಳವಡಿಸಿಕೊಂಡವನೇನಿದ್ದಾನೆ ಅವನು ಯಾಕೆ ಇಂಥ ಕಾಮ್ಯ ಕರ್ಮಗಳನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ಅಂತ ಹೇಳಿದರೆ, ಇನ್ನೊಬ್ಬರಿಗೋಸ್ಕರವೂ ಯಾಕೆ ಕಾಮ್ಯ ಕರ್ಮವನ್ನು ಮಾಡಲಿಕ್ಕೆ ಹೋಗೋಲ್ಲ ಅಂತ ಹೇಳಿದರೆ ಅದರ ಅವಶ್ಯಕತೆ ಇರೋಲ್ಲ ಅವನಿಗೆ. ಅವನ ಆ ಸನ್ಯಾಸ ತ್ಯಾಗ ಎಷ್ಟು ದೊಡ್ಡದಿರ್ತದೆ ಅಂತ ಹೇಳಿದರೆ, ಆ ತ್ಯಾಗದಿಂದಾಗಿಯೇ ದೇವರು ಅವನಿಗೆ ಒಲಿದಿರ್ತಾನೆ, ದೇವರ ಅನುಗ್ರಹವನ್ನು ಮಾಡಿರ್ತಾನೆ. ಆ ಕಾರಣದಿಂದಾಗಿ ಅಂತಹ ಒಬ್ಬ ವ್ಯಕ್ತಿ, ಸನ್ಯಾಸವನ್ನು ತನ್ನಲ್ಲಿ ಚೆನ್ನಾಗಿ ಅಳವಡಿಸಿಕೊಂಡಿರುವ ವ್ಯಕ್ತಿ ಮನಸ್ಸಿನಲ್ಲಿ ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡಿದರೆ ಸಾಕು, ಸ್ವಾಮಿ ಇವನಿಗೊಂದು ಒಳ್ಳೆ ಪುತ್ರ ಸಂತಾನವನ್ನು ಕೊಡು ಅಂತ. ಯಾವ ನಿಮ್ಮ ಹೋಮವೂ ಬೇಕಾಗಿಲ್ಲ, ಯಾವ ಯಜ್ಞವೂ ಬೇಕಾಗಿಲ್ಲ. ಮತ್ತೇನಂತ ಹೇಳಿದರೆ, ಕೇವಲ ಒಬ್ಬ ಇಂಥ ಸನ್ಯಾಸವನ್ನು ಅಳವಡಿಸಿಕೊಂಡ ವ್ಯಕ್ತಿಯ ಪ್ರಾರ್ಥನೆಯಿಂದಲೇ ದೇವರವನಿಗೊಂದು ಮಕ್ಕಳು ಕೊಡ್ತಾರೆ. ನೋಡಿ, ಇದು ವೈಶಿಷ್ಟ್ಯ. ಆ ಕಾರಣದಿಂದಾಗಿ ಅವನಿಗೆ ಯಾವುದೇ ಕಾಮ್ಯ ಫಲಗಳ ಅವಶ್ಯಕತೆಯೇ ಇಲ್ಲ. ನಿಮಗೆ ಉದಾಹರಣೆ ಹೇಳೋದಾದರೆ, ಇವಾಗ ರಾಘವೇಂದ್ರ ಸ್ವಾಮಿಗಳು ನಾವು ನೋಡ್ತೇವೆ. ರಾಘವೇಂದ್ರ ಸ್ವಾಮಿಗಳು ಎಷ್ಟು ಜನರಿಗೆ ತಾವು ಸಂತಾನವನ್ನು ಕೊಡ್ತಾರೆ, ಎಷ್ಟು ಜನರ ಕಷ್ಟವನ್ನು ಪರಿಹಾರ ಮಾಡ್ತಾರೆ ನೋಡಿ. ವಾಸ್ತವಿಕವಾಗಿ ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳು ಯಾವುದೇ ಹೋಮ ಮಾಡಲ್ಲ. ಮತ್ತೇನು ಅಂತ ಹೇಳಿದರೆ, ಕೇವಲ ತಮ್ಮ ಉಪಾಸ್ಯ ಮೂರ್ತಿಯಾದ ಭಗವಂತನ ಬಳಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಷ್ಟೇ. ನಾವು ಹೋಗಿ ಅವರ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ, ಓ ಗುರುಗಳೇ ನಮ್ಗೆ ಈ ರೀತಿ ಕಷ್ಟ ಇದೆ, ಪರಿಹಾರ ಮಾಡಿ ಅಂತ ಹೇಳಿದರೆ ಅವರು ಆ ದೇವರ ಬಳಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಗ ದೇವರು ಅವರ ಪ್ರಾರ್ಥನೆ ಅಂದರೆ ನಮ್ಮ ಪರವಾಗಿ ಅವರ ಪ್ರಾರ್ಥನೆಯನ್ನು ಮನ್ನಿಸಿ ನಮ್ಮ ಕಷ್ಟ ಪರಿಹಾರ ಮಾಡ್ತಾನೆ. ಅಂದರೆ ಅಷ್ಟು ತಾಕತ್ತಿರ್ತದೆ ಅವರಿಗೆ. ಆದರೆ ಇಷ್ಟು ತಾಕತ್ತನ್ನು ಹೊಂದದೇ ಇರುವಂತಹ ತ್ಯಾಗಿಗಳೇನಿದ್ದಾರೆ, ಅವರು ಕೇವಲ ಪ್ರಾರ್ಥನೆ ಮಾಡಿಕೊಂಡ್ರೆ ದೇವರ ಮೆಚ್ಚ. ಅಂದರೆ ಅಷ್ಟು ತಾಕತ್ತಿಲ್ಲ ಅವರಿಗೆ, ದೇವರೊಟ್ಟಿಗೆ ಅಂತಹ ಸಂವಹನ ಇಲ್ಲ ಅವರಿಗೆ. ಅದಕ್ಕಾಗಿಯೇ ಅವರು ಇನ್ನೊಬ್ಬರಿಗೋಸ್ಕರ ಒಂದು ಕರ್ಮ ಮಾಡ್ತಾರೆ ಅಷ್ಟೆ. ಅವರಿಗೆ ಆಸೆ ಇಲ್ಲದೇ ಇದ್ದರೂ ಕೂಡ ಇನ್ನೊಬ್ಬರಿಗೋಸ್ಕರ ತಾವು ಕಾಮ್ಯ ಕರ್ಮ ಮಾಡ್ತಾರೆ. ಇಷ್ಟು ವ್ಯತ್ಯಾಸ ಅಷ್ಟೆ. ಅದಕ್ಕಾಗಿ ಸನ್ಯಾಸ ಅನ್ನುವುದು ಶ್ರೇಷ್ಠವಾಗಿರ್ತದೆ. ಅಂಥವನಿಗೆ ಈ ಯಾವ ಫಲವೂ ಸಿಗೋಲ್ಲ. ಅದಕ್ಕೆ ಯಾರು ಜೀವನದಲ್ಲಿ ಸನ್ಯಾಸವನ್ನು ಅಳವಡಿಸಿಕೊಂಡಿರ್ತಾನೆ ಅಂಥ ವ್ಯಕ್ತಿ ಮರಣದ ನಂತರ ಸ್ವರ್ಗಾದಿ ಲೋಕಗಳಿಗೂ ಹೋಗೋಲ್ಲ. ಮತ್ತು ಅದೇ ಇಷ್ಟಫಲ. ಅನಿಷ್ಟಫಲ ಅಂದರೆ ಅವನು ನರಕಾದಿಗಳಿಗೂ ಹೋಗೋಲ್ಲ, ನರಕ ಮುಂತಾದ ಇದು ಕಷ್ಟವನ್ನು ಅನುಭವಿಸೋಲ್ಲ. ಹಾಗಂತ ಮತ್ತೆ ಇಲ್ಲಿ ಹುಟ್ಟಿಯೂ ಬರೋಲ್ಲ, ಅದೇ ಮಿಶ್ರ ಫಲ. ಮತ್ತೇನೆಂದರೆ ಅವನು ನೇರವಾಗಿ ತಾನು ಮೋಕ್ಷಕ್ಕೆ ಹೋಗ್ತಾನೆ, ಭಗವಂತನ ಲೋಕಕ್ಕೆ ಹೋಗ್ತಾನೆ ಅಂತ ಆ ತ್ಯಾಗಕ್ಕೆ, ಸನ್ಯಾಸಕ್ಕೆ ಇರುವ ಮಹತ್ವವನ್ನು ಬಹಳ ಸುಂದರವಾಗಿ ತಿಳಿಸ್ತಾನೆ. ವಾಸ್ತವಿಕವಾಗಿ ಇಂಥ ಸನ್ಯಾಸವನ್ನು ಯಾರು ತನ್ನ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಅಳವಡಿಸಿಕೊಂಡಿರ್ತಾನೋ ಅವನೇ ಸನ್ಯಾಸಿ. ನೋಡಿ, ಅದಕ್ಕೆ ಪೋಷಕವಾಗಿ ಇರುವಂಥದ್ದು ಸನ್ಯಾಸಾಶ್ರಮ. ಅಂದರೆ ಈ ಯಾರು ಕಾವಿ ಬಟ್ಟೆಯನ್ನು ತೊಟ್ಟಿದ್ದಾರೆ, ದಂಡವನ್ನು ಹಿಡಿದಿದ್ದಾರೆ, ಅವರ ಮನಸ್ಸಿನಲ್ಲಿ, ಅವರ ಜೀವನದಲ್ಲಿ ಮುಖ್ಯ ಬೇಕಾದದ್ದು ಕೃಷ್ಣ ಇಲ್ಲಿ ಹೇಳ್ತಾ ಇರುವಂಥ ಈ ಸನ್ಯಾಸ. ಇದನ್ನು ತುಂಬ ಚೆನ್ನಾಗಿ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಇನ್ನು ಮುಂದೆ ಬೇರೆ ಇದಕ್ಕೆ ಈ ಸನ್ಯಾಸವನ್ನು ಇನ್ನೂ ತಾನು ಪ್ರಶಂಸೆ ಮಾಡಲಿಕ್ಕೋಸ್ಕರ ಕೆಲವು ವಿಷಯಗಳನ್ನು ತಿಳಿಸ್ತಾನೆ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಂ.